ನಾವು ಕಳೆದ ತರಗತಿಯಲ್ಲಿ ನಿಮ್ಮ 10ನೇ ತರಗತಿಯ ಸಮಾಜಶಾಸ್ತ್ರ ವಿಭಾಗದ 4ನೇ ಘಟಕ ಸಾಮಾಜಿಕ ಸಮಸ್ಯೆಗಳು. ಈ ಘಟಕದಲ್ಲಿ ನಾವು ತಿಳಿದುಕೊಂಡಂತಹ ಕಲಿಕಾಂಶಗಳು ಅಂತಂದ್ರೆ ಕಳೆದ ತರಗತಿಯಲ್ಲಿ ಒಂದು ಸಾಮಾಜಿಕ ಸಮಸ್ಯೆಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಗಂಭೀರವಾದಂತಹ ಒಂದು ಸಮಸ್ಯೆ ಅಂತಂದ್ರೆ ಬಾಲಕಾರ್ಮಿಕರು. ಈ ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣ, ಬಾಲಕಾರ್ಮಿಕ ಸಮಸ್ಯೆಯಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಮತ್ತು ಈ ಬಾಲಕಾರ್ಮಿಕ ಸಮಸ್ಯೆಯನ್ನ ನಿರ್ಮೂಲನೆಗೆ ಇರುವಂತಹ ಪರಿಹಾರ ಕ್ರಮಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡ್ವಿ. ನಾವು ಇಂದಿನ ಒಂದು ತರಗತಿಯಲ್ಲಿ ಇದೇ ಘಟಕದ ಸಾಮಾಜಿಕ ಸಮಸ್ಯೆಗಳು ಘಟಕದ ಒಂದು ಪ್ರಮುಖ ಕಲಿಕಾಂಶಗಳಾದಂತಹ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಈ ಒಂದು ಅಂಶವನ್ನ, ನಂತರ ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ತಾರತಮ್ಯದ ಪ್ರಕಾರಗಳು ಮತ್ತು ಹಸಿವು ಮತ್ತು ಅಪೌಷ್ಟಿಕತೆ, ಈ ಎಲ್ಲಾ ಕಲಿಕಾಂಶಗಳನ್ನ ನಾವು ಇಂದಿನ ತರಗತಿಯಲ್ಲಿ ನಾವು ಒಂದೊಂದಾಗೆ ತಿಳ್ಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ದೇಶ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಬಹಳ ಮಹತ್ವಪೂರ್ಣವಾದಂತಹ ಒಂದು ಸಂಸ್ಕೃತಿಯನ್ನ ಹೊಂದಿರುವಂತಹ ದೇಶ. ನಮ್ಮ ದೇಶದಲ್ಲೇ ಹೆಣ್ಣು ಮಕ್ಕಳಿಗೆ ತನ್ನದೇ ಆದ ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ, ಗೌರವಯುತವಾದಂತಹ ಒಂದು ಸ್ಥಾನವಿದೆ. ನಮ್ಮ ದೇಶದ ಸಂಸ್ಕೃತಿಯನ್ನ ಬೇರೆ ದೇಶಗಳ ಒಂದು ಸಂಸ್ಕೃತಿಗೆ ಮಾದರಿಯಾಗಿದೆ. ಬೇರೆ ದೇಶದವರು ನಮ್ಮ ದೇಶದ ಸಂಸ್ಕೃತಿಯನ್ನ ಅನುಸರಿಸ್ತಾರೆ. ನಮ್ಮ ದೇಶ ಸಂಸ್ಕೃತಿ ಅಷ್ಟು ಮಹತ್ವಪೂರ್ಣವಾದಂತಹ, ಅಷ್ಟು ಗೌರವಯುತವಾದಂತಹ, ಉತ್ತಮವಾದಂತಹ ಒಂದು ಸಂಸ್ಕೃತಿ ನಮ್ಮ ದೇಶ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂತಹ ವಿಶಿಷ್ಟವಾದಂತಹ ಒಂದು ಸ್ಥಾನ ಇದೆ. ಅತ್ಯಂತ ಗೌರವಯುತವಾದಂತಹ ಒಂದು ಜವಾಬ್ದಾರಿಯುತವಾದಂತಹ ನಮ್ಮ ಸ್ಥಾನವನ್ನ ನೀಡಿದೆ. ಆದರೂ ಸಹ ನಮ್ಮ ದೇಶದಲ್ಲಿ ಸಾಕಷ್ಟು ಒಂದು ಹೆಣ್ಣು ಮಕ್ಕಳ ಮೇಲೆ ಒಂದು ದೌರ್ಜನ್ಯಗಳು ನಡೀತಾ ಇದ್ದಾವೆ. ನಾವು ಮಾಧ್ಯಮದಲ್ಲಿ ನೋಡ್ತೀವಿ, ಮಾಧ್ಯಮದಲ್ಲಿರ್ಬೋದು, ದಿನಪತ್ರಿಕೆಗಳಲ್ಲಿ ನೋಡಿದ್ರೆ ಅನೇಕ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯಗಳು, ಮಹಿಳೆಯರ ಮೇಲಿನ ಶೋಷಣೆಯಂತಹ ಪ್ರಕರಣಗಳು, ಲೈಂಗಿಕ ದೌರ್ಜನ್ಯಂತಹ ಪ್ರಕರಣಗಳು ಅನೇಕ ಮಾಧ್ಯಮಗಳಿರ್ಬೋದು, ದಿನಪತ್ರಿಕೆಗಳಲ್ಲಿ ನಾವು ಪ್ರಸಾರ ಆಗ್ತಾ ಇರುತ್ತೆ. ಅವೆಲ್ಲ ನೋಡಿದ್ರೆ ನಮಗೆ ಬಹಳ ಒಂದು ನೋವಾಗುತ್ತೆ. ಯಾಕೆಂದ್ರೆ ಮಹಿಳೆಯರ ಮೇಲೆ ಅಷ್ಟು ರೀತಿಯಿಂದ ದೌರ್ಜನ್ಯ ಆಗ್ತಿದೆ ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಅಂತ ದೌರ್ಜನ್ಯಗಳನ್ನ ತಪ್ಪಿಸ್ಬೇಕು, ದೌರ್ಜನ್ಯಗಳನ್ನ ತಡೆಗಟ್ಟಬೇಕು. ಆ ಹಿನ್ನೆಲೆಯಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ಒಂದು ಮೇಲೆ ಶಾಲೆಗಳಲ್ಲಿ, ಕುಟುಂಬಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಹೆಚ್ಚುತ್ತಿದೆ. ಅನೇಕ ಕಡೆ ಈ ಒಂದು ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಿವೆ. ಆ ಲೈಂಗಿಕ ದೌರ್ಜನ್ಯಗಳು ಏನು ಹೆಚ್ಚಾಗ್ತಿದವೋ ಈ ಒಂದು ಮಕ್ಕಳ ಮೇಲೆ, ಆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನ ತಡೆಗಟ್ಟಬೇಕು ಎಂಬ ದಿಕ್ಕಿನಲ್ಲಿ, ತಡೆಗಟ್ಟಬೇಕೆಂಬ ಉದ್ದೇಶದಿಂದ 2012ರಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆ ಕಾಯ್ದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ. ಏನ್ ಲೈಂಗಿಕ ದೌರ್ಜನ್ಯಗಳು ನಡೀತಾವೋ ಅಂತ ಲೈಂಗಿಕ ದೌರ್ಜನ್ಯಗಳನ್ನ ತಪ್ಪಿಸ್ಬೇಕು, ಮಕ್ಕಳಿಗೆ ರಕ್ಷಣೆಯನ್ನ ಒದಗಿಸ್ಕೊಡ್ಬೇಕು. ಮಕ್ಕಳಿಗೆ ತಮ್ಮದೇ ಆದಂತಹ ಅವರಿಗೆ ಹಕ್ಕುಗಳಿವೆ, ಅವರಿಗೆ ಬದುಕಿನ ಹಕ್ಕಿದೆ, ತಮ್ಮ ಜೀವನವನ್ನ, ತಮ್ಮ ಸುಂದರವಾದಂತಹ ಒಂದು ಭವಿಷ್ಯದವನ್ನ ಕಟ್ಟಿಕೊಳ್ಳುವಂತಹ ಒಂದು ಹಕ್ಕಿವೆ. ಅದರಿಂದ ಈ ಒಂದು ಮಕ್ಕಳನ್ನ ಲೈಂಗಿಕ ಅಪರಾಧಗಳಿಂದ ರಕ್ಷಿಸಬೇಕೆಂಬ ಉದ್ದೇಶದಿಂದ 2012ರಲ್ಲಿ ಜೂನ್ 19ರಂದು ಈ ಒಂದು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಯನ್ನ ಜಾರಿಗೊಳಿಸಿದ್ದಾರೆ. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ. ಹಾಗಾದ್ರೆ ಈ ಒಂದು ಕಾಯ್ದೆ ಏನ್ ಹೇಳುತ್ತೆ? ಈ ಕಾಯ್ದೆ ಏನ್ ಹೇಳುತ್ತಪ್ಪ ಅಂತಂದ್ರೆ 18 ವರ್ಷದ ಒಳಗಿನ ಯಾವುದೇ ಮಕ್ಕಳು, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, 18 ವರ್ಷದ ಒಳಗಿನ ಯಾವುದೇ ಮಕ್ಕಳು, ಅವರು ಗಂಡಾಗಿರ್ಬೋದು ಹೆಣ್ಣಾಗಿರಬಹುದು, ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಅವರನ್ನ ಹಿಂಸಿಸೋದು, ಅವರ ಮೇಲೆ ದೌರ್ಜನ್ಯ ಮಾಡೋದು, ಅವ್ರನ್ನ ಶೋಷಿಸೋದು, ಅನಂತರವಾಗಿ ಅವರ ಮೇಲೆ ಹಲ್ಲೆ ನಡೆಸೋದು ಅಥವಾ ಅಸುರಕ್ಷಿತವಾಗಿ ಸ್ಪರ್ಶಿಸಿದರೂ ಸಹ ಅದು ಲೈಂಗಿಕ ದೌರ್ಜನ್ಯ ಎಂದು ಪರಿಗಣಿಸಲಾಗುತ್ತೆ. 18 ವರ್ಷದೊಳಗಿನ ಯಾವುದೇ ಮಕ್ಕಳು, ಅವರು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅವ್ರ ಮೇಲೆ ಹಿಂಸೆ ಮಾಡಿದ್ರೆ
ಲೈಂಗಿಕವಾಗಿ ಒಂದು ಉದ್ದೇಶದಿಂದ, ಯಾವುದೇ ರೀತಿಯಲ್ಲಿ ಲೈಂಗಿಕ ಉದ್ದೇಶದಿಂದ ಅವರನ್ನ ಹಿಂಸೆ ಮಾಡೋದು, ಶೋಷಣೆ ಮಾಡೋದು, ಆಮೇಲೆ ದೌರ್ಜನ್ಯ ಮಾಡೋದು, ಆಮೇಲೆ ಹಲ್ಲೆ ಮಾಡೋದು, ಅಸುರಕ್ಷಿತವಾಗಿ ಅವ್ರನ್ನ ಸ್ಪರ್ಶಿಸಿದ್ರು ಸಹ ಅದನ್ನ ಏನ್ ಮಾಡ್ತಾರೆ, ಲೈಂಗಿಕ ದೌರ್ಜನ್ಯ ಅಂತೇಳಿ ಅದನ್ನ ಪರಿಗಣಿಸಲಾಗುತ್ತೆ. ಅಂತವರಿಗೆ ಶಿಕ್ಷೆ ನೀಡುವುದು ಈ ಒಂದು ಕಾನೂನು, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಯ ಉದ್ದೇಶ. ಈ ಕಾಯ್ದೆಯನ್ನ ನಾವು ಜೂನ್ 19, 2012ರಲ್ಲಿ ಈ ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. ಹಾಗಾದ್ರೆ ಈ ಕಾಯ್ದೆಯ ಬಹಳ ಪ್ರಮುಖ ಅಂಶಗಳೇನು? ಈ ಕಾಯ್ದೆಯ ಪ್ರಮುಖ ಅಂಶಗಳು 2012 ಜೂನ್ 19ರ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಅಂತ ಕಾಯ್ದೆ ಜಾರಿಗೆ ತರಲಾಗಿದೆ. ಈ ಕಾಯ್ದೆಯ ಬಹಳ ಪ್ರಮುಖವಾದಂತಹ ಅಂಶಗಳು ಅಂತಂದ್ರೆ, ಒಂದು, ಲೈಂಗಿಕ ದೌರ್ಜನ್ಯ. 2, ಬಲಾತ್ಕಾರ ಅಥವಾ ದುರುಪಯೋಗದ ಅಥವಾ ತೀವ್ರ ಭೇದಕ ಲೈಂಗಿಕ ದೌರ್ಜನ್ಯ. 3, ಲೈಂಗಿಕ ಹಲ್ಲೆ. 4, ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ. 5, ಲೈಂಗಿಕ ಕಿರುಕುಳ. 6, ಅಶ್ಲೀಲ ಚಿತ್ರ ತಯಾರಿಕೆಗೆ ಮಕ್ಕಳ ಬಳಕೆ. ಮಕ್ಕಳನ್ನ ಬಳಕೆ ಮಾಡಿಕೊಳ್ಳೋದು. ಅಶ್ಲೀಲ ಚಿತ್ರ ಸಂಗ್ರಹ. 7ನೇದು ಅಶ್ಲೀಲ ಚಿತ್ರ ಸಂಗ್ರಹ. ಇವೆಲ್ಲವೂ ಸಹ ಈ ಒಂದು ಕಾಯ್ದೆಯ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ, ಈ ಕಾಯ್ದೆಯ ಬಹಳ ಪ್ರಮುಖವಾದಂತಹ ಅಂಶಗಳು. ಅಂದ್ರೆ ಈ 7 ಅಂಶಗಳಲ್ಲಿ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯವನ್ನ ಮಕ್ಕಳ ಮೇಲೆ ನಡೆಸಿದ್ದಲ್ಲಿ ಅದನ್ನ ಏನ್ ಮಾಡ್ತಾರೆ, ಅದನ್ನ ಹಲ್ಲೆಯ ಸ್ವರೂಪ ಅಂತೇಳಿ ಅದನ್ನ ಆಧರಿಸಿ ಶಿಕ್ಷೆ ವಿಧಿಸಲು ಈ ಒಂದು ಕಾಯ್ದೆಯಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ. ಅಂದ್ರೆ ಈ ಒಂದು ಕಾಯ್ದೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ, ಈ ಕಾಯ್ದೆಯ ಬಹಳ ಪ್ರಮುಖವಾದಂತಹ ಅಂಶಗಳು ಅಂದಾಗ ನಾವು ಲೈಂಗಿಕ ದೌರ್ಜನ್ಯ ಅಂತ ಹೇಳ್ತೀವಿ, ಬಲಾತ್ಕಾರ, ಲೈಂಗಿಕ ಹಲ್ಲೆ, ತೀವ್ರ ಸ್ವರೂಪದ ಒಂದು ಲೈಂಗಿಕ ಹಲ್ಲೆ, ಲೈಂಗಿಕವಾಗಿ ಕಿರುಕುಳ ಕೊಡೋದು ಮಕ್ಕಳಿಗೆ, ಲೈಂಗಿಕವಾಗಿ ಕಿರುಕುಳ, ಆಮೇಲೆ ಅಶ್ಲೀಲ ಚಿತ್ರ ತಯಾರಿಕೆಗೆ, ಕೆಲವು ಅಶ್ಲೀಲವಾದಂತಹ ಚಿತ್ರ ತಯಾರಿಕೆಗೆ ಮಕ್ಕಳನ್ನ ಬಳಕೆ ಮಾಡ್ಕೊಳ್ಳೋದು, ಅಶ್ಲೀಲ ಚಿತ್ರ ಸಂಗ್ರಹ. ಇವೆಲ್ಲ ಅಂಶಗಳನ್ನ ಈ ಪ್ರಸ್ತಾಪಿಸಿರುವಂತಹ ಈ ಒಂದು ಅಂಶಗಳಲ್ಲಿ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯವನ್ನ, ಇದರಲ್ಲಿ ಯಾವುದಾದ್ರೂ ಒಂದು, ಈ ಹೇಳಿದಂತಹ 7 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶವನ್ನ ಮಾಡಿದ್ರೆ, ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಮಾಡಿದ್ರೆ ಅದನ್ನ ಹಲ್ಲೆ ಅಂತೇಳಿ ಪರಿಗಣಿಸಿ, ಅದನ್ನ ಲೈಂಗಿಕ ಹಲ್ಲೆ ಅಂತೇಳಿ ಪರಿಗಣಿಸಿ ಅಂತವರಿಗೆ ಶಿಕ್ಷೆ ವಿಧಿಸಲು ಈ ಕಾನೂನಿನಲ್ಲಿ, ಈ ಕಾಯ್ದೆಯ ಪ್ರಕಾರವಾಗಿ ಅವಕಾಶವನ್ನ ಕಲ್ಪಿಸಲಾಗಿದೆ ಮಕ್ಕಳ. ಅದರಿಂದ ಈ ಒಂದು ಕಾಯ್ದೆ ಬಹಳ ಪ್ರಮುಖವಾದಂತಹ ಒಂದು ಕಾಯ್ದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮಕ್ಕಳಿಗೆ ಅವ್ರದೇ ಆದಂತಹ ಒಂದು ಹಕ್ಕುಗಳಿವೆ, ಅಂತ ಹಕ್ಕುಗಳನ್ನ ಗೌರವಿಸಬೇಕೆ ಹೊರತು ಆ ಮಕ್ಕಳ ಮೇಲೆ ನಾವು ಲೈಂಗಿಕವಾಗಿ ದೌರ್ಜನ್ಯವನ್ನಾಗಿ, ಲೈಂಗಿಕ ಶೋಷಣೆ ಮಾಡೋದಾಗ್ಲಿ, ಅವ್ರ ಮೇಲೆ ಹಲ್ಲೆ ಮಾಡೋದಾಗ್ಲಿ ಮಾಡಬಾರ್ದು. ಈ ಕಾಯ್ದೆ 18 ವರ್ಷದೊಳಗೆ ಯಾವುದೇ ಮಕ್ಕಳಾಗಿರ್ಬೋದು, ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಅವ್ರ ಮೇಲೆ ಯಾವುದೇ ರೀತಿಯಾದ ಲೈಂಗಿಕ ದೌರ್ಜನ್ಯವನ್ನ ಮಾಡಬಾರ್ದು. ಒಂದ್ ವೇಳೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ರೆ ಅದನ್ನ ಲೈಂಗಿಕ ಹಲ್ಲೆ ಅಂತಲೇ ಪರಿಗಣಿಸಿ ಅಂತವರಿಗೆ, ತಪ್ಪಿತಸ್ಥರಿಗೆ ಕಾನೂನಿನ ಮೂಲಕವಾಗಿ ಶಿಕ್ಷಿಸುವಂತ ಅವಕಾಶವ ಈ ಕಾಯ್ದೆ ಪ್ರಕಾರ ಇದೆ. ಇದು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕಾಯ್ದೆ. ಲೈಂಗಿಕ ದೌರ್ಜನ್ಯ ಅರ್ಥ ಆಯ್ತಾ ಮಕ್ಕಳ? ಇದು ಈ ಒಂದು ಸಾಮಾಜಿಕ ಸಮಸ್ಯೆಗಳಲ್ಲಿ ಈಗ ನಾವು ತಿಳ್ಕೊಂಡಂತಹ ಒಂದು ಕಲಿಕಾಂಶ. ನೆಕ್ಸ್ಟ್ ನಾವೀಗ ಈ ಒಂದು ಕಲಿಕಾಂಶ ಅರ್ಥ ಇದೆ ಅಂತಂದ್ರೆ ನಾವು ನೆಕ್ಸ್ಟ್ ಮುಂದಿನ ಒಂದು ಕಲಿಕಾಂಶ ಹೆಣ್ಣು ಭ್ರೂಣ ಹತ್ಯೆ. ಇದ್ರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳೇ, ನಾವೀಗ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಈ ಒಂದು ಅಂಶಗಳನ್ನ ತಿಳ್ಕೊಂಡು ಆ ಒಂದು ಕಾಯ್ದೆಯಲ್ಲಿರುವಂತಹ ಬಹಳ ಪ್ರಮುಖವಾದಂತಹ ಅಂಶಗಳ ಬಗ್ಗೆ. ನೆಕ್ಸ್ಟ್ ನಾವೀಗ ಹೆಣ್ಣು ಭ್ರೂಣ ಹತ್ಯೆ ನೋಡ್ರಿ, ಇದು ಸಹ ಒಂದು ಸಾಮಾಜಿಕ ಸಮಸ್ಯೆ. ಈ ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ತಾಯಿಯ ಗರ್ಭದಲ್ಲಿರುವ ಒಂದು ಭ್ರೂಣವು ಹೆಣ್ಣು ಭ್ರೂಣವಾಗಿದ್ರೆ ಅದನ್ನ ಹತ್ಯೆ ಮಾಡುವುದನ್ನೇ ಹೆಣ್ಣು ಭ್ರೂಣ ಹತ್ಯೆ. ಇದಕ್ಕೆ ಕಾನೂನು ಇದೆ. ಹೆಣ್ಣು ಭ್ರೂಣ ಹತ್ಯೆಯನ್ನ ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡಬಾರದು. ಆ ಕಾನೂನನ್ನೇ ಕಡೆಗಣಿಸಿ
ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡುವುದನ್ನೇ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತೀವಿ. ಈ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ಸಹ ನಮ್ಮ ದೇಶದಲ್ಲಿ ಹೆಚ್ಚಾಗ್ತವೆ. ಕಾರಣಗಳನ್ನ ಹುಡುಕಂತ ಹೋದ್ರೆ ಅನೇಕ ಕಾರಣಗಳು ನಮ್ಮ ಕಣ್ಮುಂದೆ ಬರ್ತವೆ. ಯಾಕೆ ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡ್ತಾ ಇದಾರೆ? ಹೆಣ್ಣು ಭ್ರೂಣವನ್ನ ಇನ್ನು ಆ ಒಂದು ಭ್ರೂಣ ಜನಿಸೋದ್ಕಿಂತ ಮುಂಚೆನೆ, ಆ ಒಂದು ಜನಿಸೋದ್ಕಿಂತ ಮುಂಚೆನೆ ತಾಯಿ ಗರ್ಭದಲ್ಲಿರುವಾಗಲೇ ಆ ಭ್ರೂಣವನ್ನ ಪತ್ತೆ ಮಾಡಿ ಆ ಭ್ರೂಣ ತಿಳ್ಕೊಂಡು ಅದು ಹೆಣ್ಣು ಭ್ರೂಣ ಅಂತ ಹೇಳಿ ಆ ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡೋದು ಹೆಣ್ಣು ಭ್ರೂಣ ಹತ್ಯೆ. ಅಷ್ಟು ಒಂದು ಕ್ರೂರವಾದಂತಹ, ಅಷ್ಟು ಒಂದು 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 ಕೆಟ್ಟವಾದಂತಹ ಒಂದು ರೀತಿ ವರ್ತನೆ ಇವತ್ತು ನಮ್ಮ ದೇಶದಲ್ಲಿ ಆಗ್ತದೆ. ಅದರ ಕಾರಣಗಳನ್ನ ಹೇಳ್ತಾ ಹೋದ್ರೆ ಅನೇಕ ಕಾರಣಗಳು ನಮ್ಮ ಕಣ್ಮುಂದೆ ಬರ್ತವೆ. ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಗಂಡು ಮಕ್ಕಳ ಮೇಲಿನ ಅತಿಯಾದಂತಹ ವ್ಯಾಮೋಹ. ಏನು, ಗಂಡು ಮಕ್ಕಳಿಗೆ ಹೆಚ್ಚಿನವಾದಂತಹ ಪ್ರಾಧಾನ್ಯತೆ ಕೊಡಬೇಕು, ಗಂಡು ಮಕ್ಕಳಿಗೆ ಅವರು ಅವರ ತಂದೆ ತಾಯಿಯರ ಪೋಷಕರಿಗೆ ನಮ್ಮ ಮರಣದ ನಂತರವಾಗಿ ನಮ್ಮ ಉತ್ತರಾಧಿಕಾರಿಗಳಾಗ್ತಾರೆ, ನಮ್ಮ ಆಸ್ತಿಯ ಸಂಪೂರ್ಣವಾದಂತಹ ಒಡೆತನವನ್ನು ಅವ್ರು ನೋಡ್ಕೊಂತಾರೆ ಎಂಬ ಒಂದು ಸಂಪ್ರದಾಯ, ಎಂಬ ಒಂದು ಕಟ್ಟುಪಾಡುಗಳಿಗೆ, ಅಂತಹ ಒಂದು ಮೂಢನಂಬಿಕೆಗಳಿಗೆ ಹೆಚ್ಚಿನವಾದಂತಹ ಒಂದು ಆದ್ಯತೆಯನ್ನು ನಮ್ಮ ದೇಶದಲ್ಲಿ ನೀಡ್ತಾರೆ. ಹೆಣ್ಮಗು ಆದ್ರೆ ಹೆಣ್ಮಗು 18 ವರ್ಷದವರೆಗೂ ಅವ್ರನ್ನ ಕಾಯ್ಬೇಕು. ಆಮೇಲೆ ಇತ್ತೀಚೆಗೆ ನೋಡಿದ್ರೆ ಹೆಣ್ಮಕ್ಳ ಮೇಲೆ ಸಾಕಷ್ಟು ದೌರ್ಜನ್ಯಗಳು ಬೇರೆ ನಡೀತದಾವೆ. ಅಲ್ಲಿ ಹೆಣ್ಮಕ್ಳನ್ನ ಓದಿಸೋದು ಅಥವಾ ಹೆಣ್ಮಕ್ಳನ್ನ ಯಾವ ರೀತಿ ಬೆಳೆಸಬೇಕೆಂಬ ಒಂದು ಆತಂಕ ಪೋಷಕರಲ್ಲಿ ಇರ್ಬೋದು. ಆನಂತರವಾಗಿ ಹೆಣ್ಣು ಮಕ್ಕಳನ್ನ ಒಂದು ಮದುವೆಯ ಸಂದರ್ಭದಲ್ಲಿ ಅವ್ರನ್ನ ಮದುವೆ ಮಾಡ್ಕೊಡ್ಬೇಕು, ವರದಕ್ಷಿಣೆಯನ್ನ ಕೊಡಬೇಕು, ಆ ಮದುವೆಯ ಖರ್ಚು, ಅಥವಾ ಮದುವೆ ಮಾಡಿಕೊಟ್ಟ ನಂತರವಾಗಿ ಆ ಗಂಡನ ಮನೆಯಲ್ಲಿ ಗಂಡನ ಕಡೆಯವರು ಅವ್ರ ಮೇಲೆ ದೌರ್ಜನ್ಯವನ್ನು ಮಾಡುತ್ತಿರುವಂತಹ ಅನೇಕವಾದ ಪ್ರಕರಣಗಳು ಸಹ ಇವೆ. ಇವೆಲ್ಲ ಅಂಶಗಳು ಅವರ ಮುಂದೆ ಬಂದಂತಹ ಸಂದರ್ಭದಲ್ಲಿ ಆಗ ಏನ್ ಮಾಡ್ತಾರೆ, ಹೆಣ್ಣುಮಕ್ಕಳು ಆ ಒಂದು ಹೆಣ್ಣು ಭ್ರೂಣವನ್ನ, ಅದು ಹೆಣ್ಣು ಬೇಡ, ಆ ಹೆಣ್ಣುವನ್ನ ಕಡೆಗಣಿಸೋದು, ಗಂಡು ಮಕ್ಕಳಿಗೆ ಗಂಡಿಗೆ ಹೆಚ್ಚಿನವಾದಂತಹ ಆದ್ಯತೆಯನ್ನು ಕೊಡುವುದು ಎಂಬ ಒಂದು ತಾರತಮ್ಯ, ಎಂಬ ಒಂದು ಅಸಮಾನತೆ ಅಲ್ಲಿಂದ ಉಟ್ಕೊಳ್ಳುತ್ತೆ. ಈ ಹೆಣ್ಣು ಭ್ರೂಣ ಹತ್ಯೆಗೆ ಅನೇಕವಾದಂತಹ ಒಂದು ಅಂಶಗಳಿಂದಾಗಿ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚಿನದಾಗಿ ಹೆಣ್ಣು ಭ್ರೂಣ ಹತ್ಯೆಗಳು ನಡೀತವೆ. ಅಷ್ಟೇ ಅಲ್ಲ, ಒಂದು ವೇಳೆ ಜನಿಸಿದ ನಂತರವೂ ಸಹ ಹೆಣ್ಣು ಮಕ್ಕಳ ಹತ್ಯೆ ಆಗ್ತಿದ್ದಾವೆ. ಇದಕ್ಕೆ ಸರಾಸರಿ ನಮ್ಮ ದೇಶದಲ್ಲಿ ನೋಡಿದ್ರೆ, ನಮ್ಮ ದೇಶದಲ್ಲಿ ಈ ಹೆಣ್ಣು ಮಕ್ಕಳ ಒಂದು ಹತ್ಯೆಯಲ್ಲಿ ಸುಮಾರು ಪ್ರತಿ ವರ್ಷ ನಮ್ಮ ದೇಶದಲ್ಲಿ ಪ್ರತಿ ದಿನ 1600 ಹೆಣ್ಮಕ್ಳು ಕಾಣೆಯಾಗ್ತದೆ. ನಮ್ಮ ದೇಶದಲ್ಲಿ ಪ್ರತಿದಿನ 1600 ಹೆಣ್ಣು ಮಕ್ಕಳು ಕಾಣೆಯಾಗ್ತಿದ್ದಾರೆ. ಪ್ರತಿದಿನ 1600 ಹೆಣ್ಮಕ್ಳು ಕಾಣೆಯಾಗ್ತಿದ್ದಾರೆ ಅಂದ್ರೆ ಪ್ರತಿ ವರ್ಷದಲ್ಲಿ 365 ದಿನ. ಆ ವರ್ಷದಲ್ಲಿ ಒಂದು ವರ್ಷಕ್ಕೆ ಎಷ್ಟು ಹೆಣ್ಮಕ್ಳು ಕಾಣೆಯಾಗ್ತಿದ್ದಾರೆ ಅಂದ್ರೆ 6 ಲಕ್ಷ ಜನ, 6 ಲಕ್ಷ ಹೆಣ್ಮಕ್ಳು ಕಾಣೆಯಾಗ್ತಿದ್ದಾರೆ. ಅಂದ್ರೆ ಯಾಕೆ ಅಂತಂದ್ರೆ ಆ ಹೆಣ್ಣು ಮಕ್ಕಳನ್ನ ಕಡೆಗಣಿಸೋದು ಅಥವಾ ಹೆಣ್ಣು ಮಕ್ಕಳನ್ನ ಬೇರೆ ಮಾರಾಟ ಮಾಡೋದು ಈ ರೀತಿಯಾದಂತಹ ಒಂದು ವಿಷಯಗಳಿಂದ, ಈ ರೀತಿಯಾಗಿ ಅನೇಕ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು ಇರ್ಬೋದು, ಹೆಣ್ಣು ಮಕ್ಕಳನ್ನ ಶೋಷಿಸೋದು, ಹೆಣ್ಣು ಮಕ್ಕಳ ಒಂದು ಹತ್ಯೆಗಳು ಸಹ ನಮ್ಮ ದೇಶದಲ್ಲಿ ನಡೀತಿವೆ. ಭಾರತದ ಒಂದು ಜನಗಣತಿಯ ವರದಿಯ ಪ್ರಕಾರವಾಗಿ ನಾವೇನು 10 ವರ್ಷಗಳಿಗೊಮ್ಮೆ ಜನಗಣತಿ ಮಾಡ್ತೀವೋ ಆ ಜನಗಣತಿಯ ಪ್ರಕಾರವಾಗಿ 1961ರಲ್ಲಿ 0 ಇಂದ 6 ವಯೋಮಾನದ ಗುಂಪಿನ ಮಕ್ಕಳ ಸಂಖ್ಯೆಯನ್ನು ನೋಡಿದ್ರೆ, 0 ಇಂದ 6 ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ 0 ಇಂದ 6 0 ಇಂದ 6 ವಯೋಮಾನದ ಮಕ್ಕಳ ಗುಂಪಿಗೆ ಸೇರಿದ ಲಿಂಗಾನುಪಾತ 1980ರ ನಂತರ ಏನಾಗುತ್ತೆ, ಹೆಚ್ಚಾಗುತ್ತೆ. 1990 ನಂತರ ಹೆಣ್ಮಕ್ಳ ಸಂಖ್ಯೆ ಕಡಿಮೆಯಾಗಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ. ಹೆಣ್ಮಕ್ಳ ಸಂಖ್ಯೆ ಕಡಿಮೆಯಾಗಿ ಗಂಡು ಮಕ್ಕಳ ಸಂಖ್ಯೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. 2001ರ ಜನಗಣತಿಯ ಪ್ರಕಾರವಾಗಿ 1000 ಪುರುಷರಿಗೆ ಇರುವಂತಹ ಒಂದು ಲಿಂಗಾನುಪಾತ ಹೆಣ್ಣು ಮಕ್ಕಳ ಸಂಖ್ಯೆ ನೋಡಿದ್ರೆ 933 ಇತ್ತು. 933. ನಿಮ್ಗೆ ಲಿಂಗಾನುಪಾತ ಅಂದ್ರೆ ಏನು ಗೊತ್ತಿದೆ? ಲಿಂಗಾನುಪಾತ ಅಂತಂದ್ರೆ ಪ್ರತಿ 1000 ಪುರುಷರಿಗೆ ಇರುವ ಹೆಣ್ಣು ಮಕ್ಕಳ ಸಂಖ್ಯೆಯನ್ನೇ ಲಿಂಗಾನುಪಾತ ಅಂತ ಕರೀತಾರೆ. ಪ್ರತಿ 1000 ಪುರುಷರಿಗೆ ಇರುವಂತಹ ಮಹಿಳೆಯರ ಸಂಖ್ಯೆಯನ್ನೇ ಎಷ್ಟು ಜನ ಮಹಿಳೆಯರಿದ್ದಾರೆ ಆ ಒಂದು ಸಂಖ್ಯೆಯನ್ನೇ ಲಿಂಗಾನುಪಾತ ಅಂತ ಕರೀತಾರೆ. 2001ರಲ್ಲಿ ಭಾರತದಲ್ಲಿ
1000 ಪುರುಷರಿಗೆ ಇರುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ನೋಡಿದ್ರೆ 933. ತದನಂತರ 2012ರಲ್ಲಿ ಪ್ರತಿ 1000 ಪುರುಷರಿಗೆ ಇರುವಂತಹ ಲಿಂಗ ಒಂದು ಹೆಣ್ಮಕ್ಳ ಸಂಖ್ಯೆ ನೋಡಿದ್ರೆ 940. ಇಲ್ಲಿ ಹೆಚ್ಚಾಯಿತು. 2001ರಲ್ಲಿ 933 ಇತ್ತು, ತದನಂತರದವರೆಗೆ 940 ಆಯ್ತು. ಆದ್ರೆ 0 ಇಂದ 6 ವಯೋಮಾನದ ಗುಂಪಿನ ಮಕ್ಕಳ ಸಂಖ್ಯೆ ನೋಡಿದ್ರೆ 0 ಇಂದ 6 ವಯೋಮಾನದ ಗುಂಪಿನ ಮಕ್ಕಳ ಸಂಖ್ಯೆ ಲಿಂಗಾನುಪಾತವು ಪ್ರತಿ 1000 ಪುರುಷರಿಗೆ ಗಂಡು ಮಕ್ಕಳಿಗೆ 914 ಇದೆ. 914 ಇದೆ ನೋಡ್ರಿ. 2001ರಲ್ಲಿ 933 ಇತ್ತು, 2012ರಲ್ಲಿ 940 ಆಯ್ತು, ಹೆಚ್ಚಾಯ್ತು. ಆದ್ರೆ 0 ಇಂದ 6 ವಯೋಮಾನದ ಗುಂಪಿನ ಒಂದು ಸರಾಸರಿ ನೋಡಿದ್ರೆ ಆಗ ಪ್ರತಿ 1000 ಪುರುಷರಿಗೆ ಇರುವ ಹೆಣ್ಣು ಮಕ್ಕಳ ಸಂಖ್ಯೆ 914. ಅಂದ್ರೆ ಏನಿದ್ರ ಅರ್ಥ ಏನ್ ಸೂಚಿಸ್ತಪ್ಪ ಅಂತಂದ್ರೆ ಈ ಒಂದು 0 ಇಂದ 6 ಅಂದ್ರೆ ಸ್ಟಾರ್ಟಿಂಗ್ ಒಂದು 1 ವರ್ಷ 2 ವರ್ಷ ಆದ ನಂತರವಾಗಿ ಹೆಣ್ಣು ಮಕ್ಕಳನ್ನ ಹತ್ಯೆ ಮಾಡೋದಿರ್ಬೋದು, ಆ ಹೆಣ್ಣು ಮಕ್ಕಳ ಒಂದು ಹತ್ಯೆಯ ಪ್ರಕರಣಗಳು ಹೆಚ್ಚಾಗ್ತಿವೆ, ಅಥವಾ ಹೆಣ್ಣು ಮಕ್ಕಳು ಕಾಣೆ ಆಗ್ತಿದ್ದಾರೆ. ನಾನು ಆಗ್ಲೇ ಹೇಳಿದ್ನಲ್ಲ, ನಮ್ಮ ದೇಶದಲ್ಲಿ ಪ್ರತಿದಿನ 1600 ಹೆಣ್ಣು ಮಕ್ಕಳು ಕಾಣೆ ಆಗ್ತಿದ್ದಾರೆ ಅಂದ್ರೆ ಅಲ್ಲೇನಾಯ್ತು, ಅದು 0 ಇಂದ 6 ಬರುತ್ತೆ. ಆಗೇನಾಗುತ್ತೆ, ಕ್ರಮೇಣವಾಗಿ ಹೆಣ್ಣು ಮಕ್ಕಳ ಸಂಖ್ಯೆ ಏನಾಗುತ್ತೆ, ಕಡಿಮೆ ಆಗುತ್ತೆ. ಪ್ರತಿದಿನ 1600 ಹೆಣ್ಮಕ್ಳು ಕಾಣೆ ಆಗ್ತಿದ್ದಾರೆ. ವರ್ಷಕ್ಕೆ 6 ಲಕ್ಷ ಹೆಣ್ಮಕ್ಳು ಕಾಣೆ ಆಗ್ತಿದ್ದಾರೆ. ಹಾಗಾದ್ರೆ ಏನಾಗ್ತದೆ ಅಂತಂದ್ರೆ ಆ ಹೆಣ್ಮಕ್ಳನ್ನ ಹತ್ಯೆ ಮಾಡೋದಿರೋದು, ಹೆಣ್ಮಕ್ಳ ಮಾರಾಟ ಪ್ರಕರಣಗಳು ಸಹ ಹೆಚ್ಚಾಗ್ತಿರೋದು. ಇದರಿಂದಾಗಿ ಈ 6 ಲಕ್ಷ ಹೆಣ್ಮಕ್ಳು ಕಾಣೆ ಆಗ್ತಿದ್ದಾರೆ ಅಂತೇಳಿ UN ಅಂತ ಒಂದು ಜನಗಣತಿ ತಿಳಿಸಿದೆ. UN ಜನಗಣತಿ ಈ ಒಂದು ಅಂದಾಜಿನ ಪ್ರಕಾರವಾಗಿ ಅದು ಜನಗಣತಿ ಆಧರಿಸಿ ಆ ಒಂದು UN ಒಂದು ಏನು ಜನಗಣತಿ ಮಾಡುತ್ತಾ ಆ ಒಂದು ವರದಿಯನ್ನ ನೀಡುತ್ತೆ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 6 ಲಕ್ಷ ಒಂದು ಹೆಣ್ಮಕ್ಳು ಕಾಣೆ ಆಗ್ತಿದ್ದಾರೆ. ಇದುವರೆಗೆ ಭಾರತದಲ್ಲಿ ಇರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ 100 ಮಿಲಿಯನ್ ಅಂದ್ರೆ ಭಾರತದಲ್ಲಿ ಇದುವರೆಗೆ ಇರುವಂತಹ ಒಟ್ಟು ಜನಸಂಖ್ಯೆಯಲ್ಲೇ 100 ಮಿಲಿಯನ್ ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಅಂತೇಳಿ ಈ ಒಂದು ವರದಿ ಕೆಲವು ಸಮೀಕ್ಷೆಗಳು ತಿಳಿಸಿವೆ. 100 ಮಿಲಿಯನ್ ಮಹಿಳೆಯರು 100 ಮಿಲಿಯನ್ ಮಹಿಳೆಯರು ಭಾರತದಲ್ಲಿ ಇದುವರೆಗೆ ಇರುವಂತಹ ಒಟ್ಟು ಜನಸಂಖ್ಯೆಯಲ್ಲಿ 100 ಮಿಲಿಯನ್ ಮಹಿಳೆಯರು ಕಾಣೆಯಾಗಿದ್ದಾರೆ ಅಂತ ಕೆಲವು ಸಮೀಕ್ಷೆಗಳು ತಿಳಿಸಿವೆ. ಇವೆಲ್ಲ ಅಂಕಿಅಂಶಗಳನ್ನ ನೋಡಿದ್ರೆ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳಿರ್ಬೋದು, ಹೆಣ್ಣು ಮಕ್ಕಳ ಶೋಷಣೆ ಮಾಡ್ತಿರೋದು, ಹೆಣ್ಮಕ್ಳ ಹತ್ಯೆ ಆಗ್ತಿರೋದು ನಮ್ಮ ಕಣ್ಮುಂದೆ ಬರುತ್ತೆ. ನಾವೇ ಹೇಳ್ತೀವಿ ನಮ್ಮ ದೇಶ ಬಹಳ ಅದ್ಭುತವಾದಂತಹ ಬಹಳ ಉತ್ತಮವಾದಂತಹ ಸಂಸ್ಕೃತಿಯನ್ನ ಹೊಂದಿರುವ ದೇಶ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ, ಗೌರವಿತವಾದಂತಹ ಒಂದು ಸ್ಥಾನವನ್ನು ನಮ್ಮ ದೇಶದಲ್ಲಿ ಕೊಟ್ಟಿದ್ದೀವಿ. ಆದ್ರೆ ಈ ಒಂದು ಸರಾಸರಿ ಈ ಒಂದು ಅಂಕಿಅಂಶಗಳನ್ನ ನೋಡಿದ್ರೆ ಹೆಣ್ಮಕ್ಳು ಹತ್ಯೆ ಆಗ್ತಿರೋದು, ಹೆಣ್ಮಕ್ಳು ಕಾಣೆ ಆಗ್ತಿರೋದು ನೋಡಿದ್ರೆ ಕೆಲವು ಸಮೀಕ್ಷೆ ಪ್ರಕಾರವಾಗಿ ನೋಡಿದ್ರೆ ಬಹಳ ಆತಂಕಕಾರಿಯಾದಂತಹ ಒಂದು ವಿಷಯ ಮಕ್ಕಳ. ಇದನ್ನ ನಾವು ನಮ್ಮ ದೇಶದಲ್ಲಿ ಇದನ್ನ ನಮ್ಮ ಕರ್ನಾಟಕದ ಪ್ರಕಾರವಾಗಿ ನೋಡಿದ್ರೆ ಕರ್ನಾಟಕದಲ್ಲೂ ಅಷ್ಟೇ ಒಂದು ಈ ಹೆಣ್ಮಕ್ಳ ಒಂದು ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು, ಹೆಣ್ಣು ಹತ್ಯೆ ಇರ್ಬೋದು, ಹೆಣ್ಣು ಶಿಶು ಹತ್ಯೆ ಪ್ರಕರಣಗಳು ಸಹ ನಮ್ಮ ಕರ್ನಾಟಕದಲ್ಲೂ ಸಹ ಇದೆ. 2001ರ ಜನಗಣತಿಯ ಪ್ರಕಾರವಾಗಿ ಕರ್ನಾಟಕದಲ್ಲಿದ್ದಂತಹ ಲಿಂಗಾನುಪಾತ ಅಥವಾ ಕರ್ನಾಟಕದಲ್ಲಿದ್ದಂತಹ ಹೆಣ್ಣುಮಕ್ಕಳ ಸಂಖ್ಯೆ 965. ತದನಂತರ ಈ ಒಂದು ಸಂದರ್ಭದಲ್ಲಿ 0 ಇಂದ 6 ಅದು ಅಲ್ಲೂ ಅಷ್ಟೇ ವಯೋಮಾನದ ಗುಂಪಿನ ಒಂದು ಲಿಂಗಾನುಪಾತವನ್ನು ಗಮನಿಸಿದ್ರೆ ಅದು ಸಹ ಒಂದು ಆತಂಕಕಾರಿಯಾದಂತಹ ಒಂದು ವಿಷಯವನ್ನು ಅದು ಬೆಳಕಿಗೆ ತರುತ್ತೆ. ಕರ್ನಾಟಕದಲ್ಲಿ 1991ರ ಜನಗಣತಿಯ ಪ್ರಕಾರವಾಗಿ 0 ಇಂದ 6 ವಯೋಮಾನದ ಗುಂಪಿನ ಮಕ್ಕಳ ಸಂಖ್ಯೆ ಗಂಡು ಮಕ್ಕಳಿಗೆ ಅಂದ್ರೆ ಪ್ರತಿ 1,000 ಗಂಡು ಮಕ್ಕಳಿಗೆ ಇದ್ದಂತ 0 ಇಂದ 6 0 to 6 1991ರ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ ಇದ್ದಂತಹ ಒಂದು ಹೆಣ್ಮಕ್ಳ ಸಂಖ್ಯೆ 1991ರಲ್ಲಿ. ಇದು 2001ರಲ್ಲಿ 940 2001ರಲ್ಲಿ 940 ಏನಾಯ್ತು, ಅಲ್ಲಿ ಕಡಿಮೆ ಆಯ್ತು. ಕರ್ನಾಟಕದಲ್ಲೂ ಅಷ್ಟೇ ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು, ಹೆಣ್ಣು ಶಿಶು ಹತ್ಯೆ ಅಂತ ಪ್ರಕರಣಗಳು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಲಾಗ್ತಿರೋದು ಬಹಳ ಆತಂಕಕಾರಿಯಾದ ವಿಷಯ. ನೋಡ್ರಿ 1991ರಲ್ಲಿ 0 to 6 ವಯೋಮಾನದ ಗುಂಪಿನ ಹೆಣ್ಣು ಮಕ್ಕಳ ಸಂಖ್ಯೆ 960 ಇತ್ತು.
ತದನಂತರ 2001ರಲ್ಲಿ ಜನಗಣತಿ ಮಾಡಿದಾಗ 0 ಇಂದ 6 ವಯೋಮಾನದ ಗುಂಪಿನ ಹೆಣ್ಣು ಮಕ್ಕಳ ಸಂಖ್ಯೆನ ನೋಡಿದ್ರೆ ಪ್ರತಿ 1000 ಪುರುಷರಿಗೆ ನೋಡಿದ್ರೆ 940 ಇದೆ. ಅಲ್ಲಿ ಏನಾಯ್ತು? ಕಡಿಮೆ ಆಯ್ತು. ಅಂದ್ರೆ ಇದನ್ನ ಏನ್ ಸೂಚಿಸಪ್ಪ? 949 ಇದು ಹೆಣ್ಣು ಮಕ್ಕಳ ಒಂದು ಸಂಖ್ಯೆ ಏನಾಗ್ತಿದೆ? ಕಡಿಮೆ ಆಗ್ತಿದೆ. ಇದರಿಂದ ಇದು ಹೆಣ್ಣು ಮಕ್ಕಳ ಹತ್ಯೆ ಆಗ್ತಿರ್ಬೋದು, ಅಥವಾ ಹೆಣ್ಣು ಮಕ್ಕಳ ಒಂದು ಮಾರಾಟ ಆಗ್ತಿರೋದು, ಹೆಣ್ಣು ಮಕ್ಕಳು ಕಾಣೆ ಆಗ್ತಿರೋದು ಸಹ ಇದು ಪ್ರಮುಖವಾದಂಥದ್ದು ವಿಷಯ. ನೆಕ್ಸ್ಟ್ ನಮ್ಮ ಭಾರತ, ನಮ್ಮ ಕರ್ನಾಟಕದಲ್ಲಿ ನಂತರವಾಗಿ ಕೆಲವೊಂದು ಪ್ರಾದೇಶಿಕವಾಗಿ ನೋಡೋದಾದ್ರೆ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲೂ ಸಹ ಈ ಒಂದು ಹೆಣ್ಣು ಹತ್ಯೆಗಳು ಅಥವಾ ಈ ಒಂದು ಸಾಕಷ್ಟು ಲಿಂಗಾನುಪಾತದ ನಡುವೆ ಗಂಡು ಮತ್ತು ಹೆಣ್ಣು ಮಕ್ಕಳ ನಡುವಿನ ಅಂತರದಲ್ಲಿ ಸಾಕಷ್ಟು ರೀತಿಯಂತಹ ಅಂತರ ಇದೆ, ತಾರತಮ್ಯ ಇದೆ. ಈ ಒಂದು ಪ್ರಾದೇಶಿಕವಾಗಿ ನೋಡಿದ್ರೆ ನಗರ ಪ್ರದೇಶದಲ್ಲಿ 80%, ಗ್ರಾಮೀಣ ಪ್ರದೇಶದಲ್ಲಿ 69% ನವಜಾತ ಶಿಶುಗಳ ಮರಣವಾಗಿದೆ. ನವಜಾತ ಶಿಶುಗಳ ಮರಣವೂ ಸಹ ಒಂದು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಾದೇಶಿಕವಾಗಿ ನಾವು ನೋಡೋದಾದ್ರೆ ನಗರ ಪ್ರದೇಶದಲ್ಲಿ 80%, ಗ್ರಾಮೀಣ ಪ್ರದೇಶದಲ್ಲಿ 69% ನವಜಾತ ಶಿಶುಗಳ ಮರಣ ಆಗ್ತದೆ. ಗ್ರಾಮೀಣ ಪ್ರದೇಶದಲ್ಲಿ 69%, ನಗರ ಪ್ರದೇಶದಲ್ಲಿ 80% ನವಜಾತ ಶಿಶುಗಳ ಮರಣ ಆಗ್ತಾ ಇದೆ. ಅದರಲ್ಲಿ ಈ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಪ್ರಕಾರವಾಗಿ ಜನನ ನಂತರದಲ್ಲಿ ಶಿಶುವಿನ ಮರಣ ಪ್ರಮಾಣ ನೋಡಿದ್ರೆ, ಜನಿಸಿದ ನಂತರ ಶಿಶುವಿನ ಮರಣ ಪ್ರಮಾಣ, ಗಂಡು ಶಿಶುವಿನ ಮರಣ ಪ್ರಮಾಣ 16.5ರಷ್ಟಿದೆ. ಗಂಡು ಶಿಶುವಿನ ಮರಣ ಪ್ರಮಾಣ ಅಂದ್ರೆ ಗಂಡು ಮಕ್ಕಳನ್ನ ಜನನ ನಂತರದಲ್ಲಿ ಹತ್ಯೆ ಮಾಡೋದು. ಗಂಡು ಶಿಶುವಿನ ಮರಣ ಪ್ರಮಾಣ 16.5. ಜನನ ನಂತರ ಅದೇ ಹೆಣ್ಣು ಶಿಶುವಿನ ಮರಣದ ಪ್ರಮಾಣ 19.3 ಇದೆ. ಏನಾಗಿದೆ? ಹೆಚ್ಚಾಗಿದೆ. ಹೆಣ್ಣು ಶಿಶುಗಳನ್ನ ಏನ್ ಮಾಡ್ತಿದ್ದಾರೆ? ಹತ್ಯೆ ಮಾಡ್ತಿದ್ದಾರೆ, ಕೊಲೆ ಮಾಡ್ತಿದ್ದಾರೆ. ಜನನ ನಂತರದಲ್ಲೂ ಸಹ 19.3ರಷ್ಟು ಹೆಚ್ಚಾಗಿದೆ. ಇದು ಅಂಕಿಅಂಶ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲೂ ಅಷ್ಟೇ, ನಮ್ಮ ಭಾಗದಲ್ಲೂ, ನಮ್ಮ ದೇಶದಲ್ಲೂ, ನಮ್ಮ ಕರ್ನಾಟಕದಲ್ಲೂ ಹೆಣ್ಣು ಮಕ್ಕಳ ಬಗ್ಗೆ ಇರುವಂತಹ ಅಸಹನೆ, ಹೆಣ್ಣು ಮಕ್ಕಳ ಬಗ್ಗೆ ಇರುವಂತಹ ಅಸಡ್ಡೆಯನ್ನ ಇದು ತೋರಿಸುತ್ತೆ. ಅಂದ್ರೆ ಇಷ್ಟು ರೀತಿಯಾದಂತಹ ಒಂದು ಹತ್ಯೆ ಪ್ರಕರಣಗಳು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಆಗ್ತಿದೆ. ಹಾಗಾದ್ರೆ ಇಂತಹ ಒಂದು ಹೆಣ್ಣು ಮಕ್ಕಳ ಹತ್ಯೆಗಳು ಆಗ್ತಿರೋದು ಅತ್ಯಂತ ಆತಂಕಕಾರಿಯಾದಂತಹ ಒಂದು ವಿಷಯ. ಹಾಗಾದ್ರೆ ಈ ಒಂದು ಹೆಣ್ಣು ಭ್ರೂಣ ಹತ್ಯೆಯನ್ನ ತಡೆಗಟ್ಟಬೇಕು ಅಂತೇಳಿ 1994ರಲ್ಲಿ ಒಂದು ಕಾಯ್ದೆಯನ್ನು ಸಹ, ಒಂದು ಕಾನೂನನ್ನು ಸಹ ಜಾರಿಗೊಳಿಸಿದೆ. 1994 ಏನು ಕಾಯ್ದೆ ಅಂತಂದ್ರೆ, ಹೆಣ್ಣು ಭ್ರೂಣ ಹತ್ಯೆಗಳು ಪ್ರಕರಣಗಳು ಅಂತ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರೋದ್ರಿಂದ ಈ ಹೆಣ್ಣು ಭ್ರೂಣ ಹತ್ಯೆಗಳನ್ನ ತಡೆಗಟ್ಟಬೇಕು. ಹೆಣ್ಣು ಭ್ರೂಣ ತಾಯಿಯ ಗರ್ಭದಲ್ಲಿರುವಾಗಲೇ ಆ ಭ್ರೂಣವನ್ನ ಪತ್ತೆ ಹಚ್ಚೋದನ್ನೇ ತಡೆಗಟ್ಟಬೇಕು, ಪತ್ತೆ ಹಚ್ಚೋದನ್ನು ನಿಲ್ಲಿಸಬೇಕೆಂಬ ಉದ್ದೇಶದಿಂದ ಹೆಣ್ಣು ಭ್ರೂಣ ಹತ್ಯೆಗಳು ಆಗದಂತೆ ಅದನ್ನು ತಡೆಗಟ್ಟುವ ಸಲುವಾಗಿ 1994ರಲ್ಲೇ ಒಂದು ಕಾನೂನನ್ನು ಜಾರಿಗೊಳಿಸಲಾಗಿದೆ. ಯಾವುದಪ್ಪ ಅಂದ್ರೆ PCPNDT ಅಂತೇಳಿ ಒಂದು ಕಾಯ್ದೆಯನ್ನ 1994ರಲ್ಲಿ ಜಾರಿಗೊಳಿಸಲಾಗಿದೆ. ಈ ಒಂದು ಆಸ್ಪತ್ರೆಗಳಲ್ಲಿ ಗೈನಕಾಲಜಿಸ್ಟ್ ಡಾಕ್ಟರ್ ಇರ್ತಾರಲ್ಲ, ಆ ಗೈನಕಾಲಜಿಸ್ಟ್ ಡಾಕ್ಟರ್ ಅವರ ಒಂದು ಕೋಣೆಯಲ್ಲಿ ಈ ಒಂದು ನಾಮಫಲಕವನ್ನು ಹಾಕಿರ್ತಾರೆ. 1994ರ ಈ PCPNDT ಕಾಯ್ದೆಯ ಕಾಯ್ದೆಯ ಪ್ರಕಾರವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಹೆಣ್ಣು ಭ್ರೂಣವನ್ನ ಪತ್ತೆ ಹಚ್ಚುವುದನ್ನ ನಾವು ನಿಲ್ಲಿಸಲಾಗಿದೆ. ಪತ್ತೆ ಹಚ್ಚಲು ಯಾವುದೇ ರೀತಿಯಾದಂತಹ ಒಂದು ಅವಕಾಶ ನಮ್ಮ ಆಸ್ಪತ್ರೆಯಲ್ಲಿ ಇಲ್ಲ. ಇದಕ್ಕೆ ಸಹಕಾರವನ್ನಾಗಲಿ ಕೊಡುವುದಾಗ್ಲಿ, ಅದಕ್ಕೆ ಸಹಕರಿಸುವಂತೆ ವಿನಂತಿಸಿಕೊಳ್ಳುವುದಾಗ್ಲಿ ಯಾರು ಸಹ ಮಾಡುವಂತಿಲ್ಲ. ಮಾಡಿದ್ರೆ ಅದು ಶಿಕ್ಷಣ ಅಪರಾಧ ಅಂತೇಳಿ ಒಂದು ನಾಮಫಲಕವನ್ನು, ಒಂದು ಬೋರ್ಡ್ ಅನ್ನು ಸಹ ಅವರು ಹಾಕಿರ್ತಾರೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಹೆಣ್ಣು ಭ್ರೂಣ ಹತ್ಯೆಗಳನ್ನ ನಿಲ್ಲಿಸಬೇಕು, ತಡೆಗಟ್ಟಬೇಕು. ಹೆಣ್ಣು ಸಹ ನಾವು ಆ ಭ್ರೂಣ ಹತ್ಯೆಯನ್ನ ತಡೆಗಟ್ಟಿ ಹೆಣ್ಣು ಮಕ್ಕಳ ಸಂಖ್ಯೆಯನ್ನು ಸಹ ದ್ವಿಗುಣಗೊಳ್ಳುವಂತೆ, ಹೆಚ್ಚಳ ಆಗುವಂತೆ ನೋಡ್ಕೊಳ್ಬೇಕು ಅನ್ನೋದು ಸಹ ಇದರ ಮೂಲವಾದಂತಹ ಒಂದು ಉದ್ದೇಶ. ಹೆಣ್ಣು ಭ್ರೂಣ ಹತ್ಯೆಗಳು
ಒಂದು ಬಹಳ ಪ್ರಮುಖವಾದಂತಹ ಒಂದು ಸಮಸ್ಯೆಯು ಸಹ ಸಾಮಾಜಿಕವಾದಂತಹ ಸಮಸ್ಯೆಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆಯು ಸಹ ಒಂದು. ಈ ಯಾಕೆ ಹೆಣ್ಣು ಭ್ರೂಣ ಹತ್ಯೆ ಆಗ್ತಿದೆ ಅಂತಂದಾಗ ನಾವು ಹೇಳ್ತೀವಿ, ಪುರುಷ ಪ್ರಧಾನಿಯತವಾದಂತಹ ಒಂದು ಸಮಾಜದಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚಿನವಾದಂತಹ ಆದ್ಯತೆ ಕೊಡಬೇಕು. ಗಂಡು ಮಕ್ಕಳು ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವರು ಒಡೆತನವನ್ನು ಹೊಂದಿರ್ತಾರೆ. ಅವರಿಗೆ ತಮ್ಮ ಒಂದು ಉತ್ತರದಾಯಿತ್ವವನ್ನ, ತಮ್ಮ ಆಸ್ತಿ ಮತ್ತು ಸಂಪೂರ್ಣ ಒಂದು ಒಡೆತನವನ್ನು ಅವರಿಗೆ ನೀಡಬಹುದು. ತಂದೆ ಮರಣದ ನಂತರವಾಗಿ ಗಂಡು ಮಕ್ಕಳಿದ್ರೆ ಅವರ ಸಂಪೂರ್ಣ ಒಂದು ಆಸ್ತಿಯ ಜವಾಬ್ದಾರಿಯನ್ನು ಅವರು ನೋಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ಹೆಣ್ಣು ಮಕ್ಕಳಾದ್ರೆ ಅವ್ರಿಗೆ ಏನ್ ಮಾಡ್ಬೇಕು, ಮದುವೆ ಮಾಡ್ಬೇಕು. ಆ ನಂತರವಾಗಿ ಇತ್ತೀಚೆಗೆ ನೋಡಿದ್ರೆ ಅನೇಕ ದೌರ್ಜನ್ಯಗಳು ಆಗ್ತಿರೋದ್ರಿಂದ ಆ ಹೆಣ್ಣು ಮಕ್ಕಳನ್ನು ಬೆಳೆಸುವಂತಹ ಒಂದು ಆತಂಕವೂ ಸಹ ಪೋಷಕರಲ್ಲಿದೆ. ನಂತರ ಈ ಒಂದು ಹೆಣ್ಣು ಮಕ್ಕಳ ಒಂದು ಮದುವೆ ಸಂದರ್ಭದಲ್ಲಿ ಅವರಿಗೆ ವರದಕ್ಷಿಣೆಯನ್ನು ನೀಡಬೇಕಾಗುತ್ತೆ. ಮದುವೆಯ ಖರ್ಚು, ವರದಕ್ಷಿಣೆ ಖರ್ಚು, ಮದುವೆ ಮಾಡಿಕೊಟ್ಟು ಗಂಡಿನ ಮನೆ ಕಳಿಸಿದಾಗ ಆ ಗಂಡಿನ ಕಡೆಯವರಿಂದ ಅವರ ಕಡೆಯಿಂದ ಆಗುವಂತಹ ಒಂದು ದೌರ್ಜನ್ಯಗಳು ಸಹ, ಹಿಂಸೆ, ಇವೆಲ್ಲವುಗಳನ್ನ ಗಮನಿಸಿ ಇವತ್ತಿನ ದಿನಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆಗಳು ಸಹ ನಿರಂತರವಾಗಿ ಅತಿ ಹೆಚ್ಚಿನದಾಗಿ ಹೆಣ್ಣು ಭ್ರೂಣ ಹತ್ಯೆಗಳು ನಡೆಯುತ್ತಿವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಒಂದು ಕಾನೂನು, ಈ ಒಂದು PCPNDT ಈ ಒಂದು ಕಾನೂನನ್ನ 1994 ನಂತರವಾಗಿ ಒಂದು ಜಾರಿಗೆ ತಂದಿತ್ತು. 1994 ಜಾರಿಗೆ ತಂದಿದ್ದು ಈಗ ಅದನ್ನ ಪರಿಣಾಮಕಾರಿಯಾಗಿ ಎಲ್ಲಾ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆ ಅದಕ್ಕೆ ಒಂದು ಜಾರಿಗೆ ತಂದಿದ್ರಿಂದ ಮತ್ತು ಪೋಷಕರಲ್ಲಿ ಒಂದು ಅರಿವನ್ನ ಮೂಡಿಸೋದ್ರಿಂದ ಅವರಿಗೆ ಹೆಣ್ಣು ಮಕ್ಕಳ ಬಗ್ಗೆ, ಅವರ ಹೆಣ್ಣು ಮಕ್ಕಳು ಉತ್ತಮ, ಅವ್ರನ್ನು ಸಹ ಯಾವುದೇ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡಬಾರದು ಅಂತೇಳಿ ಅವರಿಗೆ ಪೋಷಕರ ಅರಿವನ್ನ ಮೂಡಿಸೋದ್ರ ಮೂಲಕವಾಗಿ ಈ ಒಂದು ಹೆಣ್ಣು ಭ್ರೂಣ ಹತ್ಯೆಗಳನ್ನ ತಡೆಯಲಾಗುತ್ತಿದೆ. ನೆಕ್ಸ್ಟ್ ನಾವು ಹೆಣ್ಣು ಭ್ರೂಣ ಹತ್ಯೆಗಳ ಬಗ್ಗೆ, ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು ಮತ್ತು ಆ ಒಂದು ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ನಮ್ಮ ದೇಶದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕವಾಗಿ ಇರುವಂತಹ ಅಂಕಿ ಸಂಖ್ಯೆಗಳ ಬಗ್ಗೆ ನಾವು ನೋಡಿದ್ವಿ. ನೆಕ್ಸ್ಟ್ ನಾವೀಗ ಲಿಂಗ ತಾರತಮ್ಯ, ಹೆಣ್ಣು ಭ್ರೂಣ ಹತ್ಯೆ ಆಯ್ತು. ನೆಕ್ಸ್ಟ್ ಲಿಂಗ ತಾರತಮ್ಯ, ಇದು ಸಹ ಒಂದು ಪ್ರಮುಖವಾದಂತಹ ಒಂದು ಸಾಮಾಜಿಕ ಸಮಸ್ಯೆಗಳಲ್ಲಿ ಈ ಲಿಂಗ ತಾರತಮ್ಯವು ಸಹ ಒಂದು. ಈ ಲಿಂಗ ತಾರತಮ್ಯ, ಲಿಂಗತ್ವ ಅಥವಾ ಜೆಂಡರ್ ಅಂತಂದ್ರೆ ಪುರುಷ ಅಥವಾ ಮಹಿಳೆಯರನ್ನ ಗುರುತಿಸಿಕೊಳ್ಳುವುದಕ್ಕಾಗಿರುವಂತಹ ಒಂದು ಪರಿಕಲ್ಪನೆಯೇ ಲಿಂಗತ್ವ ಅಂತ ಕರೀತೀವಿ. ಆದ್ರೆ ಇಲ್ಲಿ ಒಂದು ಲಿಂಗ ಅನನ್ಯತೆಯು ಒಬ್ಬ ವ್ಯಕ್ತಿಯು ಹೆಣ್ಣು ಅಥವಾ ಗಂಡು ಎನ್ನುವುದನ್ನ, ಲಿಂಗ ಅನನ್ಯತೆಯೇ ಒಂದು ಒಬ್ಬ ವ್ಯಕ್ತಿ ಹೆಣ್ಣು ಅಥವಾ ಗಂಡು ಎಂಬುದನ್ನ ಗುರುತಿಸಿಕೊಳ್ಳುವ ಒಂದು ಪ್ರಜ್ಞೆ, ನಡವಳಿಕೆ, ನಡತೆ, ದೈಹಿಕ ಲಕ್ಷಣ ಮತ್ತು ವ್ಯಕ್ತಿಯ ಜೀವನದ ಇತರ ಅಂಶಗಳಿಂದ ನಿರ್ಧಾರವಾಗುತ್ತಿದೆ ಹೊರತು ಜೈವಿಕ ಅಂಶಗಳಿಂದ ಅಲ್ಲ, ಜೈವಿಕವಾಗಿ ಅಲ್ಲ. ಸ್ತ್ರೀ ಪುರುಷರಿಬ್ಬರಿಗೆ ಒಬ್ಬರಿಗೊಬ್ಬರಿಗೂ ಸಂಬಂಧಿಸಿದಂತೆ ಅವರವರ ಸ್ಥಾನವನ್ನ ಇದು ಸೂಚಿಸುತ್ತದೆ. ಸ್ತ್ರೀ ಮತ್ತು ಪುರುಷರಿಬ್ಬರಿಗೆ ಅವರವರ ಸ್ಥಾನವನ್ನ ಇದು ಸೂಚಿಸುತ್ತದೆ. ಒಬ್ಬರಿಗೊಬ್ಬರಿಗೆ ಸಂಬಂಧಿಸಿದಂತೆ ಅವರವರ ಸ್ಥಾನವನ್ನು ಇದು ಸೂಚಿಸುತ್ತದೆ. ಈ ಲಿಂಗ ಸಂಬಂಧಿ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಮಗೆ ಕಣ್ಮುಂದೆ ಬರೋದು ಮಹಿಳೆ ಅಂತ ಅರ್ಥ ಬರುತ್ತೆ. ಲಿಂಗ ಸಂಬಂಧಿ ಅಂತಂದ್ರೆ ಮಹಿಳೆ. ಆದ್ರೆ ಅಭಿವೃದ್ಧಿ ವಿಷಯದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಮಹಿಳೆಯನ್ನ ಅಭಿವೃದ್ಧಿ ಕ್ಷೇತ್ರದಿಂದ ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ. ಗಂಡು ಮಕ್ಕಳಿಗೆ ಹೆಚ್ಚಿನವಾದಂತಹ ಆದ್ಯತೆಯನ್ನ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಅಭಿವೃದ್ಧಿಯ ವಿಷಯದಲ್ಲಿ ಅಂದ್ರೆ ಹೆಣ್ಮಕ್ಳು ಅಂತಂದಾಗ ಸಾಮಾನ್ಯವಾಗಿ 4 ಗೋಡೆಗೆ ಸೀಮಿತವಾಗಿ ಒಳಪಡಿಸಲಾಗಿದೆ. ಒಂದು ತಮ್ಮದೇ ಆದ ಸಂಪ್ರದಾಯ ಅಥವಾ ಕಟ್ಟುಪಾಡುಗಳ ನಿಯಮಗಳಿಂದಾಗಿ, ತದನಂತರದಲ್ಲಿ ಇತ್ತೀಚಿನವಾದಂತಹ ಒಂದು ವಿದ್ಯಮಾನಗಳಿಂದಾಗಿ ಈ ಅನೇಕ ಒಂದು ಹೆಣ್ಮಕ್ಳು ಬೇರೆ ಬೇರೆ ಸ್ಥಾನದಲ್ಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರದೇ ಆದಂತಹ ಒಂದು ಸಾಧನೆಯನ್ನ ಮಾಡ್ತಿದ್ದಾರೆ. ಈ ಅಭಿವೃದ್ಧಿಯ ಪ್ರಕ್ರಿಯೆಯಿಂದ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಸಂಪೂರ್ಣವಾಗಿ ಈ ಒಂದು ಅಭಿವೃದ್ಧಿಯ ಪ್ರಕ್ರಿಯೆಯಿಂದ ಹೊರಗುಳಿದಿದ್ದಾರೆ. ನೆಕ್ಸ್ಟ್ ನಾವೀಗ ಲಿಂಗ ತಾರತಮ್ಯದ ಪ್ರಕಾರಗಳು ಯಾರು? ಆ ಲಿಂಗ ತಾರತಮ್ಯದ ಪ್ರಕಾರಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ ಈ ಜಗತ್ತಿನ ಎಲ್ಲಾ ಭಾಗದಲ್ಲೂ ಸಹ ಲಿಂಗ ತಾರತಮ್ಯವಿದೆ. ಕೇವಲ ಒಂದು ಪ್ರದೇಶ ಅಥವಾ ಒಂದು ದೇಶಕ್ಕೆ ಇದು ಸೀಮಿತವಾಗಿಲ್ಲ. ಎಲ್ಲಾ ಭಾಗದಲ್ಲೂ ಸಹ, ಎಲ್ಲಾ ಪ್ರದೇಶದಲ್ಲೂ ಸಹ, ಎಲ್ಲಾ ದೇಶಗಳಲ್ಲೂ ಸಹ ಲಿಂಗ ತಾರತಮ್ಯವಿದೆ. ಎಲ್ಲಾ ಕಡೆಗಳಲ್ಲೂ ಸಹ ಇದು ಒಂದೇ ರೀತಿ ಇಲ್ಲ, ಅನೇಕ ರೂಪಗಳಲ್ಲಿ ಲಿಂಗ ತಾರತಮ್ಯ ಇರೋದನ್ನ ನಾವು ನೋಡಬಹುದು. ಮತ್ತೆ ಈ ಲಿಂಗ ತಾರತಮ್ಯ ಒಂದು ಭಾಗಕ್ಕೆ ಸೀಮಿತವಾಗಿಲ್ಲ, ಎಲ್ಲಾ ಕಡೆಯೂ ಸಹ ಒಂದೇ ರೀತಿಯಾಗಿಲ್ಲ ಮತ್ತು ವಿವಿಧ ರೂಪದಲ್ಲಿ ನಾವು ಲಿಂಗ ತಾರತಮ್ಯವನ್ನ ನೋಡಬಹುದು. ಲಿಂಗ ಸಂಬಂಧಿ ಅಸಮಾನತೆ ಎಂಬುದು ಏಕಸ್ವರೂಪದ ವಿಷಯವಲ್ಲ. ಇದು ಸಾಮಾಜಿಕ ಸಂಬಂಧಗಳಿಂದ ಕೂಡಿದಂತಹ ಒಂದು ಕೆಳಗಿನ ಒಂದು ಸಾಮಾಜಿಕ ಸಂಬಂಧಗಳಿಂದ ಈ ಲಿಂಗ ತಾರತಮ್ಯ ಕೂಡಿದೆ.
ಈ ಲಿಂಗ ತಾರತಮ್ಯದ ಪ್ರಕಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಬಹಳ ಪ್ರಮುಖರಾದಂತಹ ಅರ್ಥಶಾಸ್ತ್ರಜ್ಞರಾದಂತಹ ಅಮರ್ತ್ಯ ಸೇನ್, ಪ್ರಮುಖ ಅರ್ಥಶಾಸ್ತ್ರಜ್ಞರಾದಂತಹ ಅಮರ್ತ್ಯ ಸೇನ್ ರವರು ಲಿಂಗ ತಾರತಮ್ಯದ ಪ್ರಕಾರಗಳನ್ನ ಈ ರೀತಿ ಅವರು ವಿವರಿಸಿದ್ದಾರೆ. ಹಾಗಾದ್ರೆ ಲಿಂಗ ತಾರತಮ್ಯದ ಪ್ರಕಾರಗಳು ಯಾವ್ಯಾವು? ಡಾಕ್ಟರ್ ಅಮರ್ತ್ಯ ಸೇನ್ ಅವರ ಪ್ರಕಾರವಾಗಿ ಲಿಂಗ ತಾರತಮ್ಯದ ಪ್ರಕಾರಗಳು ಅಂತಂದ್ರೆ, ಒಂದು, ಜನನ ಪ್ರಮಾಣದಲ್ಲಿ ಅಸಮಾನತೆ, ಜನನ ಪ್ರಮಾಣದಲ್ಲಿ ಅಸಮಾನತೆ. 2, ಮೂಲ ಸೌಕರ್ಯದಲ್ಲಿ ಅಸಮಾನತೆ. 3, ಅವಕಾಶಗಳಲ್ಲಿ ಅಸಮಾನತೆ. 4, ಒಡೆತನದ ಅಸಮಾನತೆ. 5, ಕೌಟುಂಬಿಕ ಅಸಮಾನತೆ. ಇವನ್ನ ಲಿಂಗ ತಾರತಮ್ಯದ ಪ್ರಕಾರಗಳು ಅಂತ ಕರಿತೀವಿ. ಅಂತ ಅಂದ್ರೆ ಜನನ ಪ್ರಮಾಣದಲ್ಲಿ ಅಸಮಾನತೆ ಏನು ಬಹಳ ಪ್ರಮುಖರಾದಂತಹ ಅರ್ಥಶಾಸ್ತ್ರಜ್ಞರಾದಂತಹ ಒಂದು ಅಮರ್ತ್ಯ ಸೇನ್ ಅವರು ಈ ಲಿಂಗ ತಾರತಮ್ಯದ ಪ್ರಕಾರಗಳನ್ನ, ಈ 5 ಲಿಂಗ ತಾರತಮ್ಯದ ಪ್ರಕಾರಗಳನ್ನ ಅವರು ಗುರುತಿಸಿದ್ದಾರೆ. ಅವುಗಳನ್ನ ಒಂದೊಂದಾಗಿ ನಾವು ತಿಳ್ಕೊಳ್ಳೋದಾದ್ರೆ, ಫಸ್ಟ್ ನಂಬರ್ 1, ಜನನ ಪ್ರಮಾಣದಲ್ಲಿ ಅಸಮಾನತೆ. ಜನನ ಪ್ರಮಾಣದಲ್ಲೂ ಸಹ ಅಸಮಾನತೆ ಇದೆ. ನಾವು ಪ್ರಾರಂಭದಲ್ಲೇ ಹೇಳಿದಂಗೆ ಜನಿಸೋದ್ಕಿಂತ ಮುಂಚೆನೆ ಹೆಣ್ಣು ಭ್ರೂಣವನ್ನ ಪತ್ತೆ ಹಚ್ಚಿ ಅಲ್ಲಿ ಗಂಡು ಭ್ರೂಣ ಆಗಿದ್ರೆ ಅದನ್ನ ಬಿಡೋದು, ಹೆಣ್ಣು ಭ್ರೂಣ ಆಗಿದ್ರೆ ಹತ್ಯೆ ಮಾಡೋದು. ಅಲ್ಲೇನಾಗುತ್ತೆ, ತಾರತಮ್ಯ ಉಂಟಾಗುತ್ತೆ. ಅಂದ್ರೆ ಗಂಡು ಮಕ್ಕಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡೋದು, ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಕೊಡದೇ ಇರೋದು. ಇಲ್ಲಿ ಜನನ ಪ್ರಮಾಣದಲ್ಲೂ ಸಹ ಜನಿಸಬೇಕು, ಗಂಡು ಮಗು ಜನಿಸಬೇಕು, ಗಂಡು ಮಕ್ಕಳು ಪಡೆಯಬೇಕು ಎಂಬ ಒಂದು ವ್ಯಾಮೋಹ, ಗಂಡು ಮಕ್ಕಳ ಬಗ್ಗೆ ಇರುವಂತಹ ಆದ್ಯತೆ, ಗಂಡು ಮಕ್ಕಳಿಗೆ ಕೊಡುವಂತಹ ಆದ್ಯತೆ, ಜನನ ವಿಷಯದಲ್ಲೂ ಸಹ, ಜನನ ಪ್ರಮಾಣದಲ್ಲೂ ಸಹ ಅಸಮಾನತೆ ಇದೆ. ಗಂಡು ಮಗು ಜನಿಸ್ತು ಅಂದ್ರೆ ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ, ಸಂಭ್ರಮಿಸ್ತಾರೆ. ಹೆಣ್ಮಗು ಜನಿಸ್ತು ಅಂದ್ರೆ ಶಬ್ಸೋದು, ಅಸಡ್ಡೆ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದು. ಈ ರೀತಿಯಾಗಿ ಜನನ ಪ್ರಮಾಣದಲ್ಲೂ ಸಹ, ಜನನ ಪ್ರಮಾಣದಲ್ಲೂ ಸಹ ಒಂದು ಅಸಮಾನತೆ, ತಾರತಮ್ಯವನ್ನು ನಾವು ನೋಡಬಹುದು, ಗಂಡು ಮತ್ತು ಹೆಣ್ಣು. ನೆಕ್ಸ್ಟ್, ಮೂಲ ಸೌಕರ್ಯದಲ್ಲಿ ಅಸಮಾನತೆ. ಮೂಲಭೂತ ಮೂಲ ಸೌಕರ್ಯದಲ್ಲೂ ಸಹ ಈ ಗಂಡು ಮತ್ತು ಹೆಣ್ಣು ಅಂತೇಳಿ ಅಸಮಾನತೆಯನ್ನು ನಾವು ನೋಡಬಹುದು. ಕೆಲವು ಬಹಳ ಪ್ರಮುಖವಾದಂತಹ ದೇಶಗಳಲ್ಲಿ, ಏಷ್ಯಾ, ಆಫ್ರಿಕಾ, ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳಲ್ಲಿ ಹುಡುಗರಿಗೆ ಹೋಲಿಸಿದರೆ ಹುಡುಗಿಯರಿಗೆ ಶಾಲೆಗೆ ಹೋಗುವ ಅವಕಾಶಗಳು ತುಂಬಾ ಕಡಿಮೆ. ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕದ ರಾಷ್ಟ್ರಗಳಲ್ಲಿ ಹುಡುಗರಿಗೆ ಹೋಲಿಕೆ ಮಾಡಿದ್ರೆ ಹುಡುಗಿಯರು ಶಾಲೆಗೆ ಹೋಗುವಂತ ಅವಕಾಶ ಕಡಿಮೆ. ಮೂಲಸೌಕರ್ಯ ಶಿಕ್ಷಣ ಪಡೆದುಕೊಳ್ಳಲು ಸಹ ಅವಕಾಶ ಇಲ್ಲ ಅವರಿಗೆ, ಹುಡುಗರಿಗೆ ಹೋಲಿಕೆ ಮಾಡಿಕೊಂಡ್ರೆ. ಈ ರೀತಿ ಮೂಲ ಸೌಕರ್ಯದಲ್ಲೂ ಸಹ ಅಸಮಾನತೆ ಇರುವುದನ್ನ ನಾವು ನೋಡಬಹುದು. ಕೆಲವೊಂದು ಕಾರ್ಯಕ್ರಮಗಳಲ್ಲಿ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಸಹ ಹೆಣ್ಣುಮಕ್ಕಳಿಗೆ ಅವಕಾಶಗಳು ಇರುವುದಿಲ್ಲ. ಕೆಲವು ಸಾಮಾಜಿಕವಾದಂತಹ ಒಂದು ಸಾಂಸ್ಕೃತಿಕವಾದಂತಹ ಕಾರ್ಯಕ್ರಮದಲ್ಲಿ ಗಂಡು ಮಕ್ಕಳಿಗೆ ಹೆಚ್ಚಿನವಾದಂತಹ ಅವಕಾಶಗಳು ಇರ್ತವೆ, ಹೆಣ್ಣು ಮಕ್ಕಳಿಗೆ ಅವಕಾಶನೇ ಇರಲ್ಲ. ಇದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಹ ಅವಕಾಶಗಳು ಇರುವುದಿಲ್ಲ. ಇದು ಮೂಲ ಸೌಕರ್ಯದಲ್ಲಿ ಅಸಮಾನತೆಯನ್ನ ಇದು ಸೂಚಿಸೋದು. ನೆಕ್ಸ್ಟ್, ಅವಕಾಶಗಳಲ್ಲಿ ಅಸಮಾನ. ಗಂಡು ಮಕ್ಕಳಿಗೆ ಕೊಟ್ಟಂತ ಅವಕಾಶ ಹೆಣ್ಣು ಮಕ್ಕಳಿಗೆ ಇರಲ್ಲ. ನೀವು ನೋಡಬಹುದು, ಸಾಮಾನ್ಯವಾಗಿ ಮನೆಯಲ್ಲೇ ಒಂದು ಸಂಜೆ 6 ಗಂಟೆ ನೀವು ಶಾಲೆಯಿಂದ ಮನೆಗೆ ಹೋದಾಗ ಏನು 5:30, 6 ಗಂಟೆ ಆಗಿರೋದು. 6 ಗಂಟೆಗೆ ನೀವು ಹೋದ್ರೆ ಗಂಡು ಮಕ್ಕಳು ಸಾಮಾನ್ಯವಾಗಿ 6 ಗಂಟೆಗೆ ಹೋದ 6ರಿಂದ 8 ಗಂಟೆ ಅಥವಾ 8:30 ಆಯ್ತು ಅಂದ್ರೆ ಎಲ್ಲ ಹೋಗಿದ್ದೆ, ಸ್ನೇಹಿತರ ಮನೆಗೆ ಹೋಗಿದ್ದೆ ಅಂತ ಅವನು ಕಾರಣ ಕೊಡ್ತಾನೆ. ಆಗ ಅವ್ರ ಪೋಷಕರೇನು ಅಷ್ಟೇನು ಅವನಿಗೆ ಬೈದ್ರು ಸಹ ಅಷ್ಟೇನು ಆತಂಕಕಾರಿಯಾದಂತಹ ಆತಂಕವನ್ನ ಅವರು ಕೊಡಲ್ಲ. ಅದೇ ಒಂದ್ ವೇಳೆ ಹೆಣ್ಣು ಮಕ್ಕಳೇನಾದ್ರು ಶಾಲೆಯಿಂದ ಲೇಟ್ ಆಗಿ ಹೋದಂತ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿಂದ ಲೇಟಾಗಿ ಮನೆಗೆ ಬಂದಾಗ ಹಾಗೆ ಮಾಡ್ತಾರೆ, ಪೋಷಕರು, ಮನೆಯಲ್ಲಿರುವಂತ ಪೋಷಕರು ಆತಂಕ ಪಡ್ತಾರೆ. ಅಂದ್ರೆ ಇದೇನ್ ಸೂಚಿಸುತ್ತೆ ಅಂದ್ರೆ, ಯಾವುದೇ ಒಂದು ಅವಕಾಶಗಳು ಇರ್ಬೋದು, ಗಂಡು ಮಕ್ಕಳಿಗೆ ಹೋಲಿಕೆ ಮಾಡ್ಕೊಂಡಾಗ ಅವಕಾಶಗಳು ತೀರಾ ಕಡಿಮೆ ಅಂದ್ರೆ ಹೆಣ್ಮಕ್ಳಿಗೆ ಅವಕಾಶಗಳು ಬಹಳ ಕಡಿಮೆ ಇರ್ತವೆ. ಈ ಅವಕಾಶಗಳಲ್ಲೂ ಸಹ ಅಸಮಾನತೆಯನ್ನ ಇದು ಸೂಚಿಸುತ್ತೆ. ಈ ಒಂದು ಅವಕಾಶಗಳಲ್ಲಿ ಮೂಲಭೂತ ಅವಶ್ಯಕತೆ ಆದಂತಹ ಶಾಲಾ ಶಿಕ್ಷಣದಲ್ಲೂ ಸಹ ಈ ಹೆಣ್ಮಕ್ಳಿಗೆ ಅಷ್ಟಾಗಿ ಅಸಮಾನತೆ ಕಂಡು ಬರದಿದ್ದರೂ ಸಹ, ಶಾಲಾ ಶಿಕ್ಷಣದಲ್ಲಿ ಅಸಮಾನತೆ ಅಷ್ಟಾಗಿ ಕಂಡು ಬರದಿದ್ದರೂ ಸಹ ಉನ್ನತ ಶಿಕ್ಷಣದ ಅವಕಾಶಗಳು ಹುಡುಗರಿಗೆ ಹೋಲಿಸಿದಾಗ ಹೆಣ್ಣು ಮಕ್ಕಳಿಗೆ ತೀರಾ ಕಡಿಮೆ. ಉನ್ನತ ಶಿಕ್ಷಣ, ವೃತ್ತಿ ತರಬೇತಿಯಲ್ಲಿರುವ ಅಸಮಾನತೆಯನ್ನ ಯುರೋಪ್ ಮತ್ತು ಉತ್ತರ ಅಮೆರಿಕದ ಕೆಲವು ರಾಷ್ಟ್ರಗಳಲ್ಲಿ ನಾವು ನೋಡಬಹುದು.
ಅಂದ್ರೆ ಅವಕಾಶಗಳಲ್ಲಿ ಈ ಉನ್ನತ ಶಿಕ್ಷಣ, ಶಾಲಾ ಶಿಕ್ಷಣದಲ್ಲಿ ಅಷ್ಟೇನೋ ಒಂದು ಅಸಮಾನತೆ ಕಂಡುಬರಲ್ಲ. ಅಂದ್ರೆ ಉನ್ನತ ಶಿಕ್ಷಣವನ್ನ ವೃತ್ತಿ ತರಬೇತಿ ನೀಡುವಂತ ಒಂದು ಸಂದರ್ಭದಲ್ಲಿ ಗಂಡು ಮಕ್ಕಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅಸಮಾನತೆ ಅಥವಾ ಒಂದು ಅವಕಾಶಗಳು ಬಹಳ ಕಡಿಮೆ ಇರ್ತವೆ. ಅಂದ್ರೆ ಹೆಣ್ಮಕ್ಳನ್ನ ಯಾಕೆ ಉನ್ನತ ಶಿಕ್ಷಣದೊಳಗೆ ಓದಿಸ್ಬೇಕು? ಅವ್ರು 18 ವರ್ಷ ಆಯ್ತಾ, 20-21 ವರ್ಷಕ್ಕೆ ಅವ್ರು ಮದುವೆ ಮಾಡೋಣ. ಮದುವೆ ಮಾಡಿದ ತಕ್ಷಣ ಹೋಗಿ ಗಂಡನ ಮನೆಗೆ ಕಳಿಸ್ಕೊಟ್ರೆ ನಮ್ಮ ಜವಾಬ್ದಾರಿ ಮುಗಿಯಿತು, ನಮ್ಮ ಹೊಣೆಗಾರಿಕೆ ಮುಗಿಯಿತು ಎನ್ನುವ ಒಂದು ಮನೋಭಾವನೆಯಿಂದಾಗಿ, ಎನ್ನುವ ಒಂದು ಸಂಪ್ರದಾಯದಿಂದಾಗಿ ಇವತ್ತಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವಂತ ಅವಕಾಶದಿಂದ ಅವ್ರು ವಂಚಿತರಾಗಿ ಮಾಡ್ತಾರೆ. ಹೆಣ್ಣು ಮಕ್ಕಳ ಅವಕಾಶಗಳನ್ನ ಅವ್ರ ಗಂಡು ಮಕ್ಕಳಿಗೆ ಉತ್ತಮ ಅವಕಾಶಗಳನ್ನು ಕೊಡ್ತಾರೆ. ಉನ್ನತ ಶಿಕ್ಷಣಕ್ಕೆ ಹೋಗ್ತೀಯಾ, ಉನ್ನತ ವಿದ್ಯಾಭ್ಯಾಸವನ್ನ ಮಾಡ್ತೀಯಾ, ಹೋಗು ಉನ್ನತ ವಿದ್ಯಾಭ್ಯಾಸ ಮಾಡು, ಉನ್ನತ ಅವಕಾಶಗಳನ್ನು, ಉನ್ನತ ಶಿಕ್ಷಣವನ್ನ ಪಡೆದುಕೊಂಡೇನು, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಸೈಂಟಿಸ್ಟ್ ಆಗು ಅಂತೇಳಿ ಉತ್ತಮವಾದಂತಹ ಒಂದು ಪ್ರೇರೇಪಣೆಯನ್ನ ಮಾಡ್ತಾರೆ, ಅವಕಾಶಗಳನ್ನ ಒದಗಿಸ್ಕೊಡ್ತಾರೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಅಂತ ಅವಕಾಶಗಳಿಂದ ಸಂಪೂರ್ಣವಾಗಿ ಅವರು ವಂಚಿತರಾಗ್ತಾರೆ ಅಂತ ಅವಕಾಶಗಳಲ್ಲೂ ಸಹ ಅಸಮಾನತೆ ಇದೆ. ನೆಕ್ಸ್ಟ್ ಒಡೆತನದ ಅಸಮಾನತೆ. ನೋಡಿ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಒಡೆತನದಲ್ಲಿ ಈ ಹೆಣ್ಣು ಮತ್ತು ಗಂಡಿನ ನಡುವೆ ಸಾಕಷ್ಟು ರೀತಿಯ ಅಸಮಾನತೆ ಇದೆ. ಒಂದು ಕುಟುಂಬ ಅಂದಾಗ ಆ ಕುಟುಂಬದ ಸಂಪೂರ್ಣವಾದ ಜವಾಬ್ದಾರಿ, ಕುಟುಂಬದ ಆಸ್ತಿಯ ಸಂಪೂರ್ಣ ಒಡೆತನವನ್ನ ಗಂಡು ಮಕ್ಕಳಿಗೆ ನೀಡ್ತಾರೆ. ಹೆಣ್ಮಕ್ಳಿಗೆ ನೀಡ್ತಾರ? ಇಲ್ಲ. ಆ ಗಂಡು ಮಗು ಅಂದ್ರೆ ಪುರುಷ ಪ್ರಾಧಾನ್ಯತೆಗೆ ಗಂಡು ಮಕ್ಕಳಿಗೆ ಹೆಚ್ಚಿನವಾದಂತಹ ಆದ್ಯತೆಯನ್ನು ಇಲ್ಲಿ ನೀಡಲಾಗುತ್ತೆ. ಒಡೆತನದಲ್ಲಿ ಇದು ಅಸಮಾನತೆಯನ್ನ ಸೂಚಿಸೋದು. ಅಂದ್ರೆ ಈ ಒಂದು ಸಮಾಜದಲ್ಲಿ ಆಸ್ತಿಯ ಒಡೆತನದಲ್ಲಿ ಮಹಿಳೆ ಮತ್ತು ಪುರುಷರ ನಡುವೆ ಅಸಮಾನತೆ ಇರುವುದನ್ನ ನಾವು ನೋಡಬಹುದು. ಮೂಲಭೂತ ಸ್ವತ್ತಂತ ಮನೆ, ಭೂಮಿಯ ಒಡೆತನದಲ್ಲೂ ಸಹ ಲಿಂಗ ಅಸಮಾನತೆ ಇದೆ. ಭೂಮಿ ಮತ್ತು ಅದು ಸಂಪೂರ್ಣವಾದ ಒಡೆತನವನ್ನ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ನೀಡೋದು. ಅದರಿಂದ ಒಡೆತನದಲ್ಲಿ ನಾವು ಅಸಮಾನತೆ ಒಂದು ಹಿಂದಿನದಿಂದಲೂ ಸಹ ಬಂದಂತಹ ಒಂದು ತಾರತಮ್ಯ, ಒಂದು ಅಸಮಾನತೆ, ಒಡೆತನದ ಅಸಮಾನತೆ. ಮಹಿಳೆಯರು ವಾಣಿಜ್ಯ ಮತ್ತು ಆರ್ಥಿಕ ಆಯಾ ಸಮುದಾಯದಲ್ಲಿ, ಆದ್ರೆ ನಮ್ಮ ಭಾರತದಲ್ಲಿ ಮಾತ್ರ ಪಿತ್ರಾರ್ಜಿತ ಆಸ್ತಿ ಸಂಪೂರ್ಣ ಒಡೆತನ ಗಂಡು ಮಕ್ಕಳಿಗಿರುತ್ತೆ. ಹೀಗೆ ಈ ಒಂದು ಸಾಮಾಜಿಕ ಕಾರ್ಯಗಳಲ್ಲಿ ಮುಂದುವರಿಯೋಕ್ಕೂ ಸಹ ಅವರಿಗೆ ತೊಂದರೆಗಳು ಉಂಟಾಗ್ತವೆ. ಒಡೆತನದಲ್ಲಿ ಸಾಕಷ್ಟು ರೀತಿಯ ತಾರತಮ್ಯ, ಅಸಮಾನತೆ ಪುರುಷ ಮತ್ತು ಮಹಿಳೆಯರ ನಡುವೆ ಇದೆ. ನೆಕ್ಸ್ಟ್ ಕೌಟುಂಬಿಕವಾದಂತಹ ಅಸಮಾನತೆ. ಸಾಮಾನ್ಯವಾಗಿ ಕುಟುಂಬಗಳಲ್ಲಿ ಲಿಂಗ ಸಂಬಂಧಿ ಅಸಮಾನತೆಗಳು ಇರುವುದನ್ನು ನಾವು ನೋಡಬಹುದು. ಅನೇಕವಾದಂತಹ ರೂಪಗಳಲ್ಲಿ ಇದು ಪಡೆದಿರುತ್ತೆ, ಅನೇಕ ರೂಪಗಳಲ್ಲಿ ಇದು ವ್ಯಕ್ತವಾಗಿರುತ್ತೆ. ಕೆಲವು ಕುಟುಂಬಗಳಲ್ಲಿ ಈ ಒಂದು ಲಿಂಗ ಪಕ್ಷಪಾತದ ಯಾವುದೇ ಕುರುಹು ಕಂಡುಬರದೇ ಇದ್ದರೂ ಸಹ ಕೌಟುಂಬಿಕವಾಗಿ ಒಂದು ಅಸಮಾನತೆ, ಒಂದು ತಾರತಮ್ಯತೆ ಪುರುಷ ಮತ್ತು ಮಹಿಳೆಯರ ನಡುವೆ ಕಂಡುಬರುತ್ತೆ. ಇವು ಲಿಂಗ ತಾರತಮ್ಯದ ಪ್ರಕಾರಗಳು. ಡಾಕ್ಟರ್ ಅಮರ್ತ್ಯ ಸೇನ್ ಅವರವರು ಗುರುತಿಸಿರುವಂತಹ ಅರ್ಥಶಾಸ್ತ್ರಜ್ಞರಾದಂತಹ ಬಹಳ ಪ್ರಮುಖ ಅರ್ಥಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಅಮರ್ತ್ಯ ಸೇನ್ ಅವರು ಲಿಂಗ ತಾರತಮ್ಯದ ಪ್ರಕಾರಗಳನ್ನ ಗುರುತಿಸಿದ್ದಾರೆ. ಯಾವ್ಯಾವ ಲಿಂಗ ತಾರತಮ್ಯದ ಪ್ರಕಾರಗಳು ಅಂತಂದ್ರೆ, ಜನನ ಪ್ರಮಾಣದಲ್ಲಿ ಅಸಮಾನತೆ, ಮೂಲ ಸೌಕರ್ಯದಲ್ಲಿ ಅಸಮಾನತೆ, ಅವಕಾಶಗಳಲ್ಲಿ ಅಸಮಾನತೆ, ಒಡೆತನದ ಅಸಮಾನತೆ ಮತ್ತು ಕೌಟುಂಬಿಕ ಅಸಮಾನತೆ. ಇವು ಲಿಂಗ ತಾರತಮ್ಯದ ಪ್ರಕಾರಗಳು. ಯಾಕೆಂದ್ರೆ ಈ ಲಿಂಗ ತಾರತಮ್ಯ ಎಲ್ಲಾ ಭಾಗದಲ್ಲೂ ಸಹ ಇದೆ. ಜಗತ್ತಿನ ಎಲ್ಲಾ ಭಾಗದಲ್ಲೂ ಸಹ ಲಿಂಗ ತಾರತಮ್ಯ ಇದೆ. ಕೇವಲ ಒಂದು ಪ್ರದೇಶಕ್ಕೆ, ಒಂದು ಭಾಗಕ್ಕೆ ಇದು ಸೀಮಿತವಾಗಿಲ್ಲ. ಎಲ್ಲಾ ಕಡೆಗಳಲ್ಲೂ ಸಹ ಇದು ಒಂದೇ ರೀತಿಯಾಗಿಲ್ಲ. ಅನೇಕ ರೂಪದಲ್ಲಿ ಲಿಂಗ ತಾರತಮ್ಯ ಇರೋದನ್ನು ನಾವು ನೋಡಬಹುದು. ನೆಕ್ಸ್ಟ್ ನಾವೀಗ ಲಿಂಗ ತಾರತಮ್ಯ ಮತ್ತು ಲಿಂಗ ತಾರತಮ್ಯದ ಪ್ರಕಾರಗಳ ಬಗ್ಗೆ ನಾವೀಗ ತಿಳ್ಕೊಂಡು, ಅಂದ್ರೆ ನಾವು ಈ ಒಂದು ಘಟಕದಲ್ಲಿ ಸಾಮಾಜಿಕ ಸಮಸ್ಯೆಗಳು, ಈ ಘಟಕದಲ್ಲಿ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಂತಹ ಕಲಿಕಾಂಶ ಅಂತಂದ್ರೆ, ಫಸ್ಟ್ ನಂಬರ್ 1 ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ. ಏನು ಮಕ್ಕಳ ಮೇಲೆ ಲೈಂಗಿಕ ಅಪರಾಧಗಳಿಂದ ಈ ಒಂದು ಮಕ್ಕಳನ್ನು ರಕ್ಷಿಸಬೇಕೆನ್ನುವ ಉದ್ದೇಶದಿಂದ ಮಕ್ಕಳ ಮೇಲೆ ಲೈಂಗಿಕವಾಗಿ ಅನೇಕ ದೌರ್ಜನ್ಯಗಳು, ಹಿಂಸೆಗಳು ಹೆಚ್ಚಾಗ್ತಿವೆ. ಇವನ್ನು ತಡೆಗಟ್ಟಬೇಕೆಂಬ ಸಲುವಾಗಿ ಜೂನ್ 19, 2012ರಲ್ಲಿ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂತಾರೆ. ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆಯನ್ನ, ಈ ಒಂದು ಕಾಯ್ದೆ ಏನ್ ಹೇಳುತ್ತಪ್ಪ ಅಂತಂದ್ರೆ, 18 ವರ್ಷದ ಒಳಗಿನ ಯಾವುದೇ ಮಕ್ಕಳು, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅವ್ರನ್ನ ಲೈಂಗಿಕ ಉದ್ದೇಶದಿಂದ ಹಿಂಸೆ ಮಾಡೋದಾಗ್ಲಿ, ಅವ್ರನ್ನ ಅಸುರಕ್ಷಿತವಾಗಿ ಸ್ಪರ್ಶಿಸೋದಾಗ್ಲಿ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡೋದು ಸಹ ಅದು ಶಿಕ್ಷರ ಅಪರಾಧವಾಗಿರುತ್ತೆ. ಅವ್ರನ್ನ ಶಿಕ್ಷಿಸಲು ಈ ಒಂದು ಕಾನೂನಿನಲ್ಲಿ ಅವಕಾಶವನ್ನ ಕಲ್ಪಿಸಲಾಗಿದೆ.
ಯಾವುದೋ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ. ಮತ್ತು ಈ ಕಾಯ್ದೆಯ ಅಂಶಗಳ ಬಗ್ಗೆ ನಾವು ಈಗ ಒಂದು ತರಗತಿಯಲ್ಲಿ ತಿಳ್ಕೊಂಡು, ತದನಂತರ ಎರಡನೇ ಕಲಿಕಾಂಶವಾದಂತಹ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ಅಂದ್ರೆ ಏನು? ಅಂದ್ರೆ ತಾಯಿಯ ಗರ್ಭದಲ್ಲಿರುವಾಗಲೇ ಹೆಣ್ಣು ಭ್ರೂಣವನ್ನ ಹತ್ಯೆ ಮಾಡುವುದನ್ನೇ ಹೆಣ್ಣು ಭ್ರೂಣ ಹತ್ಯೆ ಅಂತ ಕರಿತೀವಿ. ಹೆಣ್ಣು ಭ್ರೂಣ ಹತ್ಯೆಗಳು ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಪ್ರಾದೇಶಿಕವಾಗಿಯೂ ಸಹ ಅನೇಕ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣಗಳು ನಡೀತಿವೆ. ಅದಕ್ಕೆ ಸಂಬಂಧಪಟ್ಟಂತಹ ಅಂಕಿ ಅಂಶಗಳನ್ನ ನಾವು ತಿಳ್ಕೊಂಡು, ನಂತರ ಲಿಂಗ ತಾರತಮ್ಯ, ಆ ಲಿಂಗ ತಾರತಮ್ಯದ ಪ್ರಕಾರಗಳು, ಆ 5 ಪ್ರಕಾರಗಳ ಬಗ್ಗೆ ಡಾಕ್ಟರ್ ಅಮರ್ತ್ಯ ಸೇನ್ ಸೂಚಿಸಿರುವಂತಹ, ಗುರುತಿಸಿರುವಂತಹ ಲಿಂಗ ತಾರತಮ್ಯದ ಪ್ರಕಾರಗಳ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಂಡು, ವಿದ್ಯಾರ್ಥಿಗಳೇ ನಾವೀಗ ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ತಾರತಮ್ಯದ ಪ್ರಕಾರಗಳು, ಇಷ್ಟು ಅಂಶಗಳನ್ನ ನಾವೀಗ ಇಂದಿನ ತರಗತಿಯಲ್ಲಿ ತಿಳ್ಕೊಂಡು, ನೆಕ್ಸ್ಟ್ ನಾವೀಗ ಹಸಿವು ಮತ್ತು ಅಪೌಷ್ಟಿಕತೆ, ಹಸಿವು ಮತ್ತು ಅಪೌಷ್ಟಿಕತೆ ಈ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಆಹಾರ ಮತ್ತು ಕೃಷಿ ಸಂಸ್ಥೆ FAO ಅಂತ ಕರಿತೀವಿ. ಎಫ್ ಅಂದ್ರೆ ಫುಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಆಹಾರ ಕೃಷಿ ಮತ್ತು ಕೃಷಿ ಸಂಸ್ಥೆ. ಈ ಆಹಾರ ಮತ್ತು ಕೃಷಿ ಸಂಸ್ಥೆ ಏನ್ ಹೇಳುತ್ತಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಪ್ರತಿ ದಿನಕ್ಕೆ ಅಗತ್ಯವಾಗಿ ಬೇಕಾಗುವಷ್ಟು ಕ್ಯಾಲೋರಿ ಪೂರೈಕೆ ಪ್ರಮಾಣವನ್ನು ತಿಳಿಸುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಗೆ, ನನಗೆ ಒಂದು ದಿನಕ್ಕೆ ಎಷ್ಟು ಅಗತ್ಯವಾಗಿ ಬೇಕಾಗುವಷ್ಟು ಕ್ಯಾಲೋರಿ ಪೂರೈಕೆ ಪ್ರಮಾಣವನ್ನ ಈ FAO ಏನ್ ಮಾಡುತ್ತೆ ತಿಳಿಸುತ್ತೆ. ಒಬ್ಬ ವ್ಯಕ್ತಿಗೆ ಇಷ್ಟು ಪ್ರತಿ ದಿನಕ್ಕೆ ಇಷ್ಟು ಕ್ಯಾಲೋರಿ ಆಹಾರ ಬೇಕೇ ಬೇಕು, ಅಗತ್ಯವಾಗಿ ಬೇಕು ಅನ್ನೋದೇ ಈ FAO ತಿಳಿಸುತ್ತೆ. ಅಂದ್ರೆ ಪ್ರತಿ ವ್ಯಕ್ತಿಯ ಒಂದು ವಯಸ್ಸು, ಅವನ ಒಂದು ಹವಾಮಾನ, ಅವನು ವಾಸಿಸುವಂತಹ ಪ್ರದೇಶ, ಹವಾಮಾನ ಮತ್ತು ಕೆಲಸ ಮಾಡುವಂತಹ ಕೆಲಸ, ಇವೆಲ್ಲ ಅಂಶಗಳನ್ನ ಆಧಾರದ ಮೇಲೆ ಬದುಕಬೇಕು. ಒಬ್ಬ ವ್ಯಕ್ತಿ ಜೀವನವನ್ನು ನಿರ್ವಹಿಸಬೇಕು, ಬದುಕಬೇಕು ಅಂತಂದ್ರೆ ಅವನ ಬದುಕಿರಲು ಶಕ್ತಿ ನೀಡುವಂತಹ ಆಹಾರದ ಅಗತ್ಯತೆಗಳನ್ನ ಒಂದು ಈ ವೈದ್ಯಕೀಯ ಸಮಾಜಶಾಸ್ತ್ರೀಯ ಅಧ್ಯಯನಗಳು ನಿಗದಿಪಡಿಸ್ತವೆ. ಅಂದ್ರೆ ಒಬ್ಬ ವ್ಯಕ್ತಿ ಅವನು ಮಾಡುವಂತಹ ಕೆಲಸ ಇರ್ಬೋದು, ಅವನ ವಯಸ್ಸು, ಅವನು ವಾಸಿಸುವ ಪ್ರದೇಶ, ಹವಾಮಾನ, ಇವೆಲ್ಲ ಅಂಶಗಳನ್ನ ಆಧರಿಸಿ ವ್ಯಕ್ತಿಗೆ ಬದುಕಿರಲು ಬೇಕಾದಂತಹ ಆಹಾರದ ಅಗತ್ಯತೆಗಳನ್ನ ಈ ವೈದ್ಯಕೀಯ ಸಮಾಜಶಾಸ್ತ್ರಜ್ಞರು ತಿಳಿಸಿದ್ದಾರೆ. ನಂತರ ಈ ನಿಗದಿತವಾದಂತಹ ಆಹಾರ ಒಬ್ಬ ವ್ಯಕ್ತಿಗೆ ಸಿಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನೇ ನಾವು ಹಸಿವು ಅಂತ ಕರಿತೀವಿ. ಹಸಿವು ಅಂದ್ರೆ ಏನಪ್ಪಾ ಅಂತಂದ್ರೆ, ಹಸಿವು ಅಂತಂದ್ರೆ ನಿಗದಿತವಾದಂತಹ ಆಹಾರ ಒಬ್ಬ ವ್ಯಕ್ತಿಗೆ ಸತತವಾಗಿ ಸಿಗದೇ ಇರೋದು. ನಿಗದಿತವಾಗಿರುವಂತಹ ಒಂದು ಆಹಾರ ಒಬ್ಬ ವ್ಯಕ್ತಿಗೆ ಸತತವಾಗಿ ಸಿಗದೇ ಇರುವಂತಹ ಒಂದು ಸ್ಥಿತಿಯನ್ನೇ, ಒಂದಿನಕ್ಕೆ ಎಷ್ಟು ಆಹಾರ ಬೇಕಾಗಿರುತ್ತೋ ಅಷ್ಟು ಆಹಾರಗಳು ಒಂದಿನಕ್ಕೆ ಬೆಳಗ್ಗೆ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ರಾತ್ರಿ ಇರ್ಬೋದು, ಸಂಜೆ ಇರ್ಬೋದು, ಸತತವಾಗಿ ಸಿಗದೇ ಇದ್ರೆ ಒಬ್ಬ ವ್ಯಕ್ತಿಗೆ ದಿನಕ್ಕೆ ಬೇಕಾಗದಷ್ಟು ಆಹಾರ ಸತತವಾಗಿ ಸಿಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನೇ ನಾವು ಹಸಿವು ಅಂತ ಇಲ್ಲಿ ಕರಿತೀವಿ. ಒಬ್ಬ ವ್ಯಕ್ತಿ ಆರೋಗ್ಯಕರವಾಗಿ ಇರಬೇಕು ಅಂತಂದ್ರೆ ಅವನಿಗೆ ಪಿಷ್ಟ ಇರ್ಬೋದು, ಕೊಬ್ಬು, ವಿಟಮಿನ್, ಲವಣಗಳು, ಇನ್ನು ಮುಂತಾದ ಅನೇಕ ಪೋಷಕಾಂಶಗಳು ತಕ್ಕ ಪ್ರಮಾಣದಲ್ಲಿ ಅವನಿಗೆ ಸಿಗ್ಬೇಕು. ಯಥೇಚ್ಛ ಪ್ರಮಾಣದಲ್ಲಿ ಕೊಬ್ಬು ಇರ್ಬೋದು, ಲವಣಗಳು, ವಿಟಮಿನ್ಗಳು ಅವೆಲ್ಲ ಯಥೇಚ್ಛ ಪ್ರಮಾಣದಲ್ಲಿ ಸಿಕ್ಕಿದ್ರೆ ಅವನು ಒಬ್ಬ ವ್ಯಕ್ತಿ ಆರೋಗ್ಯವಾಗಿರ್ತಾನೆ, ಆರೋಗ್ಯವಾಗಿ ತಮ್ಮ ಜೀವನವನ್ನ ಬದುಕನ್ನ ರೂಪಿಸ್ಕೊಳ್ಬಹುದು. ಅದೇ ಒಂದ್ ವೇಳೆ ಆ ಒಂದು ಪೋಷಕಾಂಶಗಳು ತಕ್ಕ ಪ್ರಮಾಣದಲ್ಲಿ ದೊರಕದೇ ಇದ್ದಂತ ಸಂದರ್ಭದಲ್ಲಿ, ಆ ಯಾವುದೇ ವಿಟಮಿನ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ಆ ಪೋಷಕಾಂಶಗಳು ದೊರಕದೇ ಇದ್ದಂತ ಸಂದರ್ಭದಲ್ಲಿ ಅದನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಕಾಣದ ಹಸಿವು ಅಂತ ಕರಿತೀವಿ. ಅಲ್ಲಿ ಹಸಿವು ಕಾಣಲ್ಲ, ಯಾಕಂದ್ರೆ ಅವ್ರಿಗೆ ಸರಿಯಾದ ರೀತಿಯ ಪೋಷಕಾಂಶ ವ್ಯಕ್ತಿ ಸಿಗದೇ ಇದ್ದಾಗ ಅದನ್ನ ಕರಿತೀವಿ ಪೋಷಕಾಂಶಗಳ ಅಭಾವವನ್ನೇ ಕಾಣದ ಹಸಿವು. ಇಲ್ಲಿ ಬಡವರು ಹೆಚ್ಚಾಗಿ ಕ್ಯಾಲೋರಿ ಮತ್ತು ಈ ಒಂದು ಪೋಷಕಾಂಶ ಎರಡರಿಂದಲೂ ಸಹ ವಂಚಿತರಾಗಿರ್ತಾರೆ. ಅವ್ರು ಸರಿಯಾದ ದಿನಕ್ಕೆ ಎಷ್ಟು ಬೇಕಾಗಿರುತ್ತೋ ಅಷ್ಟು, ಈ ಏನ್ FAO ಸೂಚಿಸಿದೆಯೋ ಆ FAO ಸೂಚಿಸಿರುವಂತ ದಿನಕ್ಕೆ ಬೇಕಾಗುವಷ್ಟು ಆಹಾರವೂ ಸಹ, ಕ್ಯಾಲೋರಿಯೂ ಸಹ ಸಿಗಲ್ಲ, ಪೋಷಕಾಂಶವೂ ಸಹ ಸಿಗಲ್ಲ. ವಿಟಮಿನ್ ಇರ್ಬೋದು, ಲವಣಗಳಿರ್ಬೋದು, ಪಿಷ್ಟ, ಕೊಬ್ಬು, ಇಂತಹ ಒಂದು ಪೋಷಕಾಂಶ ಮತ್ತು ಕ್ಯಾಲೋರಿ ಇದರಿಂದ ವಂಚಿತರಾಗಿರ್ತಾರೆ ಯಾರೋ ಬಡವರು. ಈ ಸಾಮಾನ್ಯವಾಗಿ ಒಂದು FAO ಪ್ರಕಾರವಾಗಿ ಭಾರತದಲ್ಲಿ ಕನಿಷ್ಠ ಒಂದು ಸರಾಸರಿ ದಿನಕ್ಕೆ ಎಷ್ಟು ಒಂದು ಕನಿಷ್ಠವಾಗಿ ಒಂದು ದಿನಕ್ಕೆ ಎಷ್ಟು ಕ್ಯಾಲೋರಿ ಬೇಕಪ್ಪ ಅಂತಂದ್ರೆ 1820. FAO ಪ್ರಕಾರವಾಗಿ ನಮ್ಮ ಭಾರತದಲ್ಲಿ ಸರಾಸರಿ ಕನಿಷ್ಠ 1820 ಕ್ಯಾಲೋರಿ ಅಗತ್ಯವಾಗಿ ಬೇಕು.
ಅಗತ್ಯವಾಗಿ 1820 ಕ್ಯಾಲೋರಿ ಬೇಕು. ಒಂದ್ ವೇಳೆ 1820 ಕ್ಯಾಲೋರಿ ಸಿಗ್ಲಿಲ್ಲ ಅಂತಂದ್ರೆ ಕನಿಷ್ಠ ಅಗತ್ಯಕ್ಕಿಂತ ಅಂದ್ರೆ 1632 ಕನಿಷ್ಠ. ಈ 1632ಕ್ಕಿಂತ ಕಡಿಮೆ ಯಾರು ಆಹಾರವನ್ನ ಪಡಿತಾರೋ ಅವರು ಹಸಿವು ಮತ್ತು ಪೋಷಕಾಂಶದಿಂದ ಬಳಲುವರು. 1632ಕ್ಕಿಂತ ಕಡಿಮೆ ಕ್ಯಾಲೋರಿಯನ್ನ ಪಡೆಯುವರು, ಆಹಾರವನ್ನ ಪಡೆಯುವರು, ಅವರು ಪೋಷಕಾಂಶಗಳಿಂದ ಹಸಿವು ಮತ್ತು ಪೋಷಕಾಂಶಗಳಿಂದ ಬಳಲುವರು, ಹಸಿವು ಮತ್ತು ಪೋಷಕಾಂಶಗಳಿಂದ ವಂಚಿತರಾಗಿದ್ದಾರೆ ಅಂತೇಳಿ ಈ ಒಂದು FAO ಆಹಾರ ಮತ್ತು ಕೃಷಿ ಸಂಸ್ಥೆ ಸೂಚಿಸುತ್ತೆ. ಅಂದ್ರೆ ಭಾರತದಲ್ಲಿ ಪ್ರತಿ ದಿನಕ್ಕೆ ಎಷ್ಟು ಕ್ಯಾಲೋರಿ ಅಗತ್ಯವಾಗಿ ಬೇಕಪ್ಪ ಅಂದ್ರೆ 1820 ಬೇಕು. ಅಗತ್ಯವಾಗಿರುವಷ್ಟು 1632ಕ್ಕಿಂತ ಕಡಿಮೆ ಕ್ಯಾಲೋರಿ ಆಹಾರವನ್ನ ಪಡೆಯುವರು ಅವರು ಪೋಷಕಾಂಶದಿಂದ ಬಳಲ್ತಾ ಇದ್ದಾರೆ, ಪೋಷಕಾಂಶಗಳಿಂದ ಹಸಿವು ಮತ್ತು ಪೋಷಕಾಂಶಗಳಿಂದ ಇದ್ದಾರೆ ಅಂತೇಳಿ ಅದು ಸೂಚಿಸೋದು. ಹಾಗಾದ್ರೆ ಹಸಿವಿನ ಸೂಚಕ ಅಂದ್ರೆ ಏನು? ಈಗ ಹಸಿವು ಅಂತಂದ್ರೆ ಏನು ಹೇಳಿದ್ರು. ಹಸಿವು ಅಂತ ಅಂದ್ರೆ ಏನಪ್ಪಾ ಅಂದ್ರೆ ನಿಗದಿತವಾದಂತಹ ಆಹಾರ ಒಬ್ಬ ವ್ಯಕ್ತಿಗೆ ಸತತವಾಗಿ ಸಿಗದೇ ಇರುವಂತ ಸ್ಥಿತಿ. ನಿಗದಿತವಾದಂತಹ ಆಹಾರ ಒಬ್ಬ ವ್ಯಕ್ತಿಗೆ ಸತತವಾಗಿ ಸಿಗದೇ ಇರುವಂತಹ ಸ್ಥಿತಿಯನ್ನು ಹಸಿವು ಅಂತ ಕರೀತೇವೆ. ಆದ್ರೆ ಹಸಿವಿನ ಸೂಚಕ ಅಂದ್ರೆ ಈ ಹಸಿವಿನ ಸೂಚಕ ಹಲವು ರೂಪದಲ್ಲಿ, ಹಲವು ಮುಖಗಳ ರೂಪದಲ್ಲಿರೋದು. ಇದನ್ನ ಒಂದೊಂದಾಗಿ ಎರಡು ರೂಪದಲ್ಲಿರೋದು. ಒಂದು, ಈ ಒಂದು ಬದುಕಿರಲು ಅಗತ್ಯವಾಗಿ ಬೇಕಾದಷ್ಟು ಆಹಾರ ಸಿಗದೇ ಇರೋದು. ಬದುಕಬೇಕು, ತನ್ನ ಜೀವನ ನಿರ್ವಹಿಸಬೇಕು ಅಂತ ಅವನಿಗೆ ಎಷ್ಟು ಅಗತ್ಯ ಇರುತ್ತೋ ಆ ಅಗತ್ಯವಾಗಿ ಬೇಕಾದಷ್ಟು ಆಹಾರ ಸಿಗದೇ ಇರುವುದು ಒಂದು. ಎರಡನೇದಾಗಿ ಸತತ ಆಹಾರ ಮತ್ತು ಪೋಷಕಾಂಶಗಳ ಕೊರತೆಯಿಂದ, ಸತತ ಆಹಾರ ಮತ್ತು ಪೋಷಕಾಂಶ ಎರಡೂ ಸಹ ಸಿಗದೇ ಇದ್ದಾಗ ಅವುಗಳ ಕೊರತೆಯಿಂದ ನಿಶಕ್ತಿ ಉಂಟಾಗೋದು, ಒಂದು ವಿಕಲಾಂಗತೆ ಆಗೋದು ಅಥವಾ ಒಂದು ಅನಾರೋಗ್ಯ ಸೃಷ್ಟಿಯಾಗೋದು, ಅಕಾಲಿಕ ಮರಣ, ಇವು ಸಹ ಒಂದು ಹಸಿವಿನ ಒಂದು ಸೂಚಕ ಆಗಿದೆ. ಈ ಹಸಿವಿನ ಸೂಚಕ ಎಲ್ಲ ಮುಖಗಳನ್ನ ಒಳಗೊಂಡಿರೋದು. ಸತತವಾಗಿ ಆಹಾರ ಸಿಗದೇ ಇರೋದು, ಆ ಪೋಷಕಾಂಶ ಮತ್ತು ಆಹಾರದ ಕೊರತೆಯಿಂದ ಒಂದು ಅನಾರೋಗ್ಯ, ಅಕಾಲಿಕ ಮರಣ ಹೊಂದೋದು ಅಥವಾ ನಿಶಕ್ತಿ ಉಂಟಾಗೋದು, ಹೀಗೆ ಎಲ್ಲಾ ಮುಖಗಳನ್ನ ಹಸಿವಿನ ಸೂಚಕ ಇದು ಒಳಗೊಂಡಿರುತ್ತೆ. ಈ ಅಕಾಲಿಕ ಮರಣವು ಕನಿಷ್ಠ ಪೋಷಕಾಂಶಗಳ ಕೊರತೆ ಮತ್ತು ಅದರ ಪರಿಣಾಮವನ್ನ ಇದು ಪ್ರತಿಬಿಂಬಿಸೋದು. ಆದ್ರಿಂದ ಈ ಒಂದು ಈಗಾಗಲೇ ದೊರೆಯುವಂತಹ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹಸಿವಿನ ಸೂಚಕವನ್ನ ರೂಪಿಸಲಾಗಿರುತ್ತೆ. ಹಸಿವಿನ ಸೂಚಕವನ್ನ ಕೆಳಕಂಡ ಹಸಿವಿನ ಸೂಚಕವನ್ನ 3 ಅಂಶಗಳ ಸರಾಸರಿಯಿಂದ ನಾವು ತಿಳ್ಕೊಳ್ಬಹುದು. ಹಸಿವಿನ ಸೂಚಕವನ್ನ ಮಾಡೋ 3 ಪ್ರಮುಖ ಅಂಶಗಳಿಂದ ನಾವು ತಿಳ್ಕೊಬಹುದು. ಆ 3 ಅಂಶಗಳು ಯಾವುವು ಅಂತಂದ್ರೆ, ಒಂದು, ಕನಿಷ್ಠ ಕ್ಯಾಲೋರಿ ದೊರಕದ ಆಹಾರ ಸೇವಿಸುವವರ ಶೇಕಡಾವಾರು ಪ್ರಮಾಣ. ಹಸಿವಿನ ಸೂಚಕವನ್ನು 3 ಅಂಶಗಳ ಸರಾಸರಿಯಿಂದ ತಿಳ್ಕೊಬಹುದು. ಅಂತ 3 ಅಂಶಗಳು ಯಾವ್ಯಾವು ಅಂತಂದ್ರೆ, ಒಂದು, ಕನಿಷ್ಠ ಕ್ಯಾಲೋರಿ ದೊರಕದ ಆಹಾರ ಸೇವಿಸುವವರ ಶೇಕಡಾವಾರು ಪ್ರಮಾಣ. ಎರಡನೇದು, ಸರಾಸರಿ ತೂಕಕ್ಕಿಂತ ಕಡಿಮೆ ತೂಕ ಇರುವ 5 ವರ್ಷದವರೆಗಿನ ಮಕ್ಕಳ ಶೇಕಡಾವಾರು ಪ್ರಮಾಣ. ಸರಾಸರಿ ತೂಕಕ್ಕಿಂತ ಕಡಿಮೆ ತೂಕ ಇರುವ 5 ವರ್ಷದವರೆಗಿನ ಮಕ್ಕಳ ಶೇಕಡಾವಾರು ಪ್ರಮಾಣ. ಇನ್ನು ಮೂರನೇದು, 5 ವರ್ಷದವರೆಗಿನ ಮಕ್ಕಳ ಮರಣದ ಶೇಕಡಾವಾರು ಪ್ರಮಾಣ. 5 ವರ್ಷದವರೆಗಿನ ಮಕ್ಕಳ ಮರಣದ ಶೇಕಡಾವಾರು ಪ್ರಮಾಣ. ಈ ಸೂಚಕವನ್ನ, ಈ 3 ನಾವು ಹಸಿವಿನ ಸೂಚಕ ಅಂತೇಳಿ ಈ 3 ಅಂಶಗಳ ಸರಾಸರಿಯಿಂದ ಇವುಗಳನ್ನ ನಾವು ತಿಳ್ಕೊಬಹುದು. ಭಾರತದಲ್ಲಿ ಪ್ರಪಂಚದಲ್ಲಿ ಹೆಚ್ಚಿನ ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲ್ತಾರೆ. ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ಹೆಚ್ಚು ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕತೆ ಬಳಲ್ತಿದ್ದಾರೆ ಅಂತಂದ್ರೆ ಅದು ನಮ್ಮ ಭಾರತದಲ್ಲೇ. ಪ್ರಪಂಚದಲ್ಲೇ ಕಡಿಮೆ ತೂಕದ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಸಹ ಭಾರತದಲ್ಲೇ. ನೋಡ್ರಿ, ಹಸಿವಿನ ಸೂಚಕ ಅಂತಂದಾಗ ಈ 3 ಅಂಶಗಳ ಸಹಾಯದಿಂದ ಸರಾಸರಿಯಿಂದ ನಾವು ಹಸಿವಿನ ಸೂಚಕವನ್ನ ತಿಳ್ಕೊಬಹುದು. ಪ್ರಪಂಚದಲ್ಲೇ ಅತಿ ಹೆಚ್ಚು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿರೋರನ್ನ ಒಳಗೊಂಡಿರುವ ರಾಷ್ಟ್ರ ಅಂತಂದ್ರೆ ಭಾರತ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಜನ ಬಳಲ್ತಾ ಇದ್ದಾರೆ. ನಂತರ ಕಡಿಮೆ ತೂಕ ಹೊಂದಿರುವಂತಹ ವ್ಯಕ್ತಿಗಳನ್ನ ನೋಡಿದ್ರೆ, ಕಡಿಮೆ ತೂಕ ಹೊಂದಿರುವಂತಹ ಕಡಿಮೆ ತೂಕದ ಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಸಹ ನಮ್ಮ ದೇಶದಲ್ಲೇ. ಇದು ಏನ್ ಸೂಚಿಸುತ್ತಪ್ಪ ಅಂತಂದ್ರೆ, ಹಸಿವು ಮತ್ತು ಅಪೌಷ್ಟಿಕತೆ ಗಂಭೀರತೆಯನ್ನ ಇದು ಸೂಚಿಸುತ್ತೆ, ಗಂಭೀರತೆಯ ಪರಿಣಾಮವನ್ನ ಇದು ಪ್ರತಿಬಿಂಬಿಸುತ್ತೆ. ಇದು ಹಸಿವು
ಹಸಿವಿನ ಅರ್ಥ ಮತ್ತು ಹಸಿವಿನ ಸೂಚಕ. ಹಸಿವು ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಸತತವಾಗಿ ಅಂದ್ರೆ ಬೇಕಾಗುವಷ್ಟು ಆಹಾರ ಸತತವಾಗಿ ಸಿಗದೇ ಇರುವಂತಹ ಒಂದು ಸ್ಥಿತಿಯನ್ನ, ಒಬ್ಬ ವ್ಯಕ್ತಿಗೆ ಆಹಾರ ಸತತವಾಗಿ ಸಿಗದೇ ಇರುವಂತಹ ಸ್ಥಿತಿಯನ್ನ ನಾವು ಹಸಿವು ಅಂತ ಕರಿತೀವಿ. ಕಾಣದ ಹಸಿವು ಅಂತಂದ್ರೆ ಯಾವ್ದಪ್ಪ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಲವಣಗಳು ಪೋಷಕಾಂಶಗಳು ಬಹಳ ಅವಶ್ಯಕವಾಗಿ ಬೇಕೇ ಬೇಕು, ಅಗತ್ಯವಾಗಿ ಬೇಕು. ಅಂತ ಒಂದು ಪೋಷಕಾಂಶಗಳ ಕೊರತೆ ಇದ್ರೆ ಆ ಪೋಷಕಾಂಶಗಳ ಅಭಾವವನ್ನೇ ನಾವು ಎಂತ ಕರಿತೀವಿ, ಕಾಣದ ಹಸಿವು ಅಂತ ಕರಿತೀವಿ. ಈ FAO ಸೂಚಿಸಿರುವ ಪ್ರಕಾರವಾಗಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಕನಿಷ್ಠವಾಗಿ ಎಷ್ಟು ಕ್ಯಾಲೋರಿ ಆಹಾರ ಬೇಕಪ್ಪ ಅಂತಂದ್ರೆ 1820 ಬೇಕು. 1632ಕ್ಕಿಂತ ಕಡಿಮೆ ಯಾರು ಆಹಾರವನ್ನ ಪಡಿತಾರೋ ಅಂತವರು ಈ ಒಂದು ಹಸಿವು ಮತ್ತು ಪೋಷಕಾಂಶಗಳಿಂದ ಬಳಲುವರು ಅಂತೇಳಿ. ಈ 1632ಕ್ಕಿಂತ ಕಡಿಮೆ ಕ್ಯಾಲೋರಿ ಇರುವ ಒಂದು ಆಹಾರವನ್ನ ಪಡೆಯೋರು ಹಸಿವು ಮತ್ತು ಪೋಷಕಾಂಶಗಳ ಈ ಒಂದು ಬಳಲುವರು ಅಂತೇಳಿ ಇದನ್ನ ಗುರುತಿಸಿದೆ. ಯಾವುದು FAO. ಇದು ಹಸಿವಿನ ಸೂಚಕ ಅಂದ್ರೆ 3 ಬಹಳ ಪ್ರಮುಖವಾದಂತಹ ಅಂಶಗಳ ಸಹಾಯದಿಂದ ಒಂದು ಸರಾಸರಿಯಿಂದ ಹಸಿವಿನ ಸೂಚಕವನ್ನ ತಿಳ್ಕೊಂಡು ನೆಕ್ಸ್ಟ್ ನಾವೀಗ ಹಸಿವು ಮತ್ತು ಹಸಿವಿನ ಸೂಚಕವನ್ನ ತಿಳ್ಕೊಂಡು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಸಿವು ಮತ್ತು ಪೋಷಕಾಂಶದಿಂದ ಬಳಲು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಇರೋರು ಅಂತಂದ್ರೆ ಪ್ರಪಂಚದಲ್ಲೇ ಅದು ನಮ್ಮ ದೇಶದಲ್ಲೇ ಅತಿ ಹೆಚ್ಚು ಜನರು ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಇದ್ದಾರೆ. ಕಡಿಮೆ ತೂಕ ಹೊಂದಿದ ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದು ಸಹ ನಮ್ಮ ದೇಶದಲ್ಲೇ. ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಒಂದು ಅಪೌಷ್ಟಿಕತೆ ಮತ್ತು ಹಸಿವಿನ ಒಂದು ಗಂಭೀರ ಪರಿಣಾಮವನ್ನ ನಮ್ಮ ದೇಶದ ಗಂಭೀರ ಪರಿಣಾಮವನ್ನ ಸೂಚಿಸುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ನಾವು ಒಂದು ಇಂದಿನ ತರಗತಿಯಲ್ಲಿ ಸಾಮಾಜಿಕ ಸಮಸ್ಯೆಗಳು ಈ ಘಟಕದಲ್ಲಿ ನಾವು ತಿಳ್ಕೊಂಡಂತಹ ಕಲಿಕಾಂಶಗಳು ಅಂತಂದ್ರೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ, ಅದರ ಕಾಯ್ದೆ, ಆ ತಡೆಗಟ್ಟುವ ಕಾಯ್ದೆ, ಆ ಕಾಯ್ದೆಯ ಪ್ರಮುಖ ಅಂಶಗಳು, ಹೆಣ್ಣು ಭ್ರೂಣ ಹತ್ಯೆ ಎಂದ್ರೇನು, ಆ ಹೆಣ್ಣು ಭ್ರೂಣ ಹತ್ಯೆಯ ಪ್ರಕರಣಗಳು ನಮ್ಮ ದೇಶದಲ್ಲಿ ಆಗುತ್ತಿರುವುದಕ್ಕೆ ಒಂದು ಅಂಕಿಅಂಶಗಳು, ಪ್ರಾದೇಶಿಕ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ ಹೆಣ್ಣು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳು, ಲಿಂಗ ತಾರತಮ್ಯ, ಡಾಕ್ಟರ್ ಅಮರ್ತ್ಯ ಸೇನ್ ಸೂಚಿಸಿರುವಂತಹ ಲಿಂಗ ತಾರತಮ್ಯದ ಪ್ರಕಾರಗಳ ಬಗ್ಗೆ ತಿಳ್ಕೊಂಡು ನಂತರ ಈಗ ನಾವು ತಿಳ್ಕೊಂಡಂತಹ ಹಸಿವು ಎಂದರೇನು, ಹಸಿವಿನ ಸೂಚಕಗಳು ಬಹಳ ಪ್ರಮುಖವಾದಂತಹ ಅಂಶಗಳು. ಇವೆಲ್ಲ ಅಂಶಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ತರಗತಿಯಲ್ಲಿ ಮತ್ತೆ